ಓಂ ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ಧ್ಯಾಯೇದಿಂದೀವರಾಭಂ ನಿಜಕರಕಮಲೆ ದಕ್ಷಿಣೆ ದಂಡಮಗ್ರ್ಯಂ ಸವ್ಯೇ ಪಾಶಂ ದಧಾನಂ ಜಘನತಟಗತೆ ರೂಪ್ಯಪೀಠಾಲಯಸ್ಥಂ ಕಾಂಚೀಗ್ರೈವೇಯಹಾರಾಂಗದಕಟಕಕಿರೀಟಾಂಗುಲೀಯಾಂಘ್ರಿಭೂಷಾ ಕರ್ಣಾಕಲ್ಪೋಜ್ವಲಾಂಗಂ ಯದುಕುಲತಿಲಕಂ ಕೃಷ್ಣಂ ಇಷ್ಟಾರ್ಥಸಿದ್ಧ್ಯೈ ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮಹನೂಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ ಸರ್ವೇಂದ್ರಿಯಾಭಿಮಾನಿಸ್ಥಮುಖ್ಯಪ್ರಾಣಸ್ಥವಿಷ್ಣುನಾ ಪ್ರೇರಿತಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಏಕಚಕ್ರನಗರದಿಂದ ಋತ್ವಿಜರ ಮಾತನ್ನು ಕೇಳಿಕೊಂಡು ದೃಪದನ ಮನೆಯಲ್ಲಿ ನಡೆಯುತ್ತಾ ಇರುವಂತಹ ಸ್ವಯಂವರಕ್ಕಾಗಿ ಕುಂತಿಯ ಮನದಾಸೆಯಂತೆ ಎಲ್ಲರೂ ಹೊರಟಿದ್ದಾರೆ. ಹೊರಡುವ ದಾರಿಯಲ್ಲಿ ಸಿಕ್ಕಿದ ಅನೇಕ ಸ್ಥಳಗಳ ಇತಿಹಾಸವನ್ನು, ಅಲ್ಲಿ ಕಂಡಂತಹ ಆಶ್ರಮಗಳ ವಿಶೇಷ ಕಥೆಗಳನ್ನು ಮೆಲುಕು ಹಾಕುತ್ತಾ ಗಂಗೆಯ ತೀರಕ್ಕೆ ಅರ್ಧರಾತ್ರಿಯ ಹೊತ್ತಿಗೆ ಬಂದಾಗ ತಡೆದು ನಿಲ್ಲಿಸಿದ ಅಂಗಾರಪರ್ಣ ಅನ್ನುವ ಒಬ್ಬ ರಕ್ಷೋಗಣದ ಹಿರಿಯ ಅರ್ಜುನನನ್ನು ಯುದ್ಧದಲ್ಲಿ ಮಣಿಸಲು ಪ್ರಯತ್ನಿಸಿ ಸಾಧ್ಯವಾಗದೆ ಸೋತು ಹೋಗ್ತಾನೆ. ಅವನು ತಡೀಲಿಕ್ಕೆ ಕಾರಣ ಏನು ಅಂತ ಅರ್ಜುನ ಕೇಳಿದಾಗ, ನಮ್ಮ ಸಮಯದಲ್ಲಿ ನೀವು ಬರುವುದು ತಪ್ಪು, ನಿಮ್ಮ ಸಮಯದಲ್ಲಿ ನೀವೇನೇ ಮಾಡಿದರೂ ನಿಮ್ಮನ್ನು ಯಾರೂ ಮಾತಾಡಿಸಲ್ಲ. ಇದು ಮೂರನೆಯ ಯಾಮ ದಾಟಿದ ಬಳಿಕದ ಹೊತ್ತು ನಮಗೆ ಸಂಬಂಧಪಟ್ಟದ್ದು. ಅದು ನೀವು ಧೈರ್ಯವಾಗಿ ಒಬ್ಬರು ಮುಂದೆ ನಡೆಸಲಿಕ್ಕೆ ಬೇಕಾದ ಯೋಗ್ಯವಾದ ಪೌರೋಹಿತ್ಯವನ್ನು ಬಲ್ಲ, ವೇದಾಂಗಗಳನ್ನು ಚೆನ್ನಾಗಿ ಅರಿತ ಗುರುಗಳನ್ನು ಇಟ್ಟುಕೊಳ್ಳದೆ ನೀವು ಓಡಾಡ್ತಾ ಇರುವುದು ನೋಡಿ ನಾನು ನಿಮ್ಮ ಮೇಲೆ ದಾಳಿ ಮಾಡಿದೆ. ಅವನನ್ನು ತಾಪತ್ಯವರ್ಧನ ಅಂತ ಕರೆದಾಗಂತೂ ಅರ್ಜುನನ ಪ್ರಶ್ನೆ, ನನ್ನನ್ನು ಯಾಕೆ ನೀನು ತಾಪತ್ಯವರ್ಧನ ಅಂತ ಕರೆದಿ ಅಂತ ಹೇಳಿದಾಗ ತಪತಿ ಸಂವರ್ಣನ ಕಥೆಯನ್ನೂ ಕೂಡ ಗಂಧರ್ವ ಹೇಳ್ತಾನೆ. ಆ ತಪತಿ ಸಂವರ್ಣದ ಕಥೆಯನ್ನು ನಡೆಸಲಿಕ್ಕೆ ಮುಖ್ಯ ಕಾರಣವಾಗಿ ನಿಂತಹ ವಸಿಷ್ಠರ ಮಹತ್ವವನ್ನು ಹೇಳುವಾಗ ವಿಶ್ವಾಮಿತ್ರರ ಜೊತೆಗೆ ನಡೆದ ವಾಗ್ವಾದ ವೈರವನ್ನು ನಿರೂಪಿಸಿದಾಗ ಅದನ್ನೂ ನನಗೆ ವಿಶದವಾಗಿ ಹೇಳು ಅಂತ ಅರ್ಜುನ ಮತ್ತೆ ಪ್ರಶ್ನೆ ಮಾಡಿದಾಗ ಪೂರ್ವದ ಕಥೆಯನ್ನು ನಿರೂಪಿಸ್ತಾನೆ. ಸುದಾಸನ ಮಗನಾದ ಕಲ್ಮಾಶಪಾದ ಅಂತ ಒಬ್ಬ ರಾಜ ಅನೇಕ ಯಾಗಗಳನ್ನು ಮಾಡ್ತಾ ಆ ಯಾಗವನ್ನು ನಡೆಸಲಿಕ್ಕೆ ವಸಿಷ್ಠರನ್ನು ಆಶ್ರಯಿಸಿರ್ತಾನೆ. ಯಾವುದೋ ಒಂದು ಕಾರಣದಲ್ಲಿ ವಸಿಷ್ಠರನ್ನು ಅವರು ಇನ್ನೇನೋ ಕಾರ್ಯದಲ್ಲಿ ಮಗ್ನರಾಗಿದ್ದಕ್ಕೋಸ್ಕರ ವಿಶ್ವಾಮಿತ್ರರನ್ನು
ಬಯಸ್ತಾನೆ. ಇದು ಹಿಂದೆಯೇ ಒಂದು ಸರ್ತಿ ಈ ವಿಷಯದಲ್ಲಿ ವಸಿಷ್ಠರಿಗೆ ಮತ್ತು ವಿಶ್ವಾಮಿತ್ರರಿಗೆ ನಿನ್ನೆ ಒಂದು ನಡೆದ ಮುಖ್ಯ ವೈರಕ್ಕೆ ಕಾರಣವನ್ನು ನಾವು ನೋಡಿದೆವು. ನಂದಿನಿ ಅಂತನ್ನುವಂತಹ ಹಸುವಿನಿಂದಾಗಿ ಚೆನ್ನಾಗಿ ಬೇಟೆಯಾಡಲಿಕ್ಕೆ ಅಂತ ಬಂದಂತಹ ವಿಶ್ವರಥ, ಪೂರ್ವದಲ್ಲಿ ವಿಶ್ವಾಮಿತ್ರನಾಗುವ ಮುಂಚೆ ಕ್ಷತ್ರಿಯನಾಗಿ ವಿಶ್ವರಥ ನಂದಿನಿಯನ್ನು ಎಳೆದೊಯ್ಯಲು ಪ್ರಯತ್ನಿಸಿ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ, ನಿಜವಾದ ಬಲ ಅಂತಂದರೆ ಬ್ರಾಹ್ಮ ಬಲ ಹೊರತು ಕ್ಷಾತ್ರ ಬಲ ಅಲ್ಲ. ತೋಳಿನ ಬಲಕ್ಕಿಂತ ಹೆಚ್ಚು ಬಲ ಇರುವಂತೆ ಯಾವತ್ತೂ ಕೂಡ ಮಂತ್ರದ ಬಲ. ಇದನ್ನು ಎದುರಿಸಲಿಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ ಅಂತ ವ್ಯಥೆ ಪಡ್ತಾನೆ. ಆ ಹಸುವಿನಿಂದ ಹೊರಟಂತಹ ನೂರಾರು ಸೈನ್ಯಗಳು ವಿಶ್ವಾಮಿತ್ರನ ಸೈನ್ಯವನ್ನು ಕ್ಷಣ ಮಾತ್ರದಲ್ಲಿ ನಾಶ ಮಾಡ್ತಾವೆ. ಅವನು ಪ್ರಯೋಗಿಸಿದ ಅಸ್ತ್ರಗಳೆಲ್ಲ ಬ್ರಹ್ಮದಂಡ ಕ್ಷಣ ಮಾತ್ರದಲ್ಲಿ ನುಂಗಿ ಹಾಕ್ತಾವೆ. ಅವನ ಏನೇನೋ ಆರ್ಭಟಗಳೆಲ್ಲವೂ ಕೂಡ ಆ ಹಸುವಿನ ಮತ್ತು ವಸಿಷ್ಠರ ಮುಂದೆ ನಿಲ್ಲಲಾರದೆ ಅವನ ಸೈನ್ಯ ಸೋತು ಹೋಗಿ ಶರಣಾಗುವಂತಹ ಪ್ರಸಂಗ ಬರುತ್ತೆ. ಆಗ ಪ್ರತಿಜ್ಞೆ ಮಾಡಿ ಹೊರಟಂತಹ ವಿಶ್ವಾಮಿತ್ರ, ನಿಮ್ಮನ್ನು ಮುಂದೆ ನಾನು ಭೇಟಿಯಾಗುವಾಗ ನಿಮ್ಮ ಬಾಯಿಂದಲೇ ನಾನು ಬ್ರಹ್ಮರ್ಷಿ ಅಂತ ಅನ್ನಿಸಿಕೊಳ್ಳುವ ತನಕ ನನ್ನ ತಪಸ್ಸನ್ನು ನಾನು ಬಿಡುವುದಿಲ್ಲ ಅಂತ ಹೊರಟು ಕಾಮವನ್ನು ಗೆಲ್ಲಬೇಕು ಅಂತ ಬಯಸಿ ಹೋದವನು ಮೇನಕೆಗೆ ಒಲಿದು ಸೋತು ಶರಣಾದ. ಅಲ್ಲಿಯೇ ಹುಟ್ಟಿದವಳು ಶಕುಂತಲೆ, ಅವಳನ್ನು ಸಾಕಿದವರು ಕಣ್ವ, ಮುಂದೆ ಮದುವೆಯಾದವನು ದುಷ್ಯಂತ, ಅಲ್ಲಿಂದ ಮುಂದೆ ಬಂದಂತಹ ವಂಶ ಭರತ ವಂಶ. ಹಾಗಾಗಿ ಭಾರತ ಅಂತ ಹೆಸರು ಬಂತು ಅರ್ಜುನನಿಗೆ. ತಾಪತ್ಯವರ್ಧನ ಅಂತ ಬರುವುದಕ್ಕೂ ಕಾರಣವನ್ನು ಹಿಂದೆಯೇ ಹೇಳಿ, ತಪತಿಯ ಮಗನಾದಂತಹ ತಪತಿಯ ಗಂಡನಾದ ಸಂವರ್ಣನಿಂದ ಪಡೆದ ಮಗು ಕುರು ಕೌರವ ವಂಶದಲ್ಲಿಯೇ ಬಂದವರಾದ್ರಿಂದಾಗಿ ನಿನ್ನನ್ನು ಕೌರವ ಅಂತ ಹೇಗೆ ಕರೀತಾರೋ ಹಾಗೆ ತಾಪತ್ಯ ಅಂತ ಕರೆಯುವುದು ಕೂಡ ವಾಡಿಕೆಯಲ್ಲಿದೆ, ನಿನ್ನ ಪೂರ್ವಜರವರು ಅಂತ ಹೀಗೆ ಗಂಧರ್ವ ಅರ್ಜುನನಿಗೆ ತಿಳಿ ಹೇಳಿದ್ದ. ಈಗ ವಸಿಷ್ಠರು ತಮ್ಮ ಪೂರ್ವಜರಿಗೆ ಗುರುಗಳಾಗಿ ಹೇಗೆ ಮೆರೆದರೂ ವೈರಕ್ಕೆ ಕಾರಣ ಏನು ಅಂತ ಹೇಳುವಾಗ, ವಿಶ್ವರಥ ಕ್ಷತ್ರ ತೇಜಸ್ಸಿನಿಂದ ಹುಟ್ಟಿದವನಾಗಿ, ಆದರೆ ಕ್ಷತ್ರದ ಬಲದ ಮೇಲೆ ನಂಬಿಕೆ ಇಲ್ಲದೆ ಕೊನೆಗೆ ಬ್ರಾಹ್ಮಕ್ಕೆ ತನ್ನನ್ನು ಶರಣುಗೊಳಿಸಿಕೊಂಡು ನಿರಂತರವಾಗಿ ತಪಸ್ಸು ಮಾಡುವಾಗ ಮೊದಲು ಜಾರಿದ್ದು ಮೇನಕೆಗೆ ಒಲಿದು ಮತ್ತೆ ತಪಸ್ಸಿಗೆ ಹೊರಟ. ವಿಶ್ವಾಮಿತ್ರರ ಒಂದು ಬದುಕಿನಲ್ಲಿ ಛಲ ಅಂತ ಅನ್ನೋದು ಇದೆಯಲ್ವಾ, ಅವರು ಬಿದ್ದಷ್ಟು ಸರ್ತಿ ಬೇರೆ ಯಾರಾದರೂ ಬಿದ್ದಿದ್ದಿದ್ರೆ ಮತ್ತೆ ಏಳ್ತಾ ಇರಲಿಲ್ಲ. ಆದರೆ ಅವರ ಹಠ ಇದ್ದದ್ದು, ನಾನು ಹಿಡಿದ ಕೆಲಸವನ್ನು ಮುಗಿಸುವ ತನಕವೂ ಕೂಡ, ಉಸಿರಿರುವ ತನಕವೂ ಈ ಪ್ರಯತ್ನ ಮುಗಿಯುವಂಥದ್ದಲ್ಲ ಅಂತ ಹೇಳಿ ಎರಡನೇ ಬಾರಿ ಮತ್ತೆ ತಪಸ್ಸಿಗೆ ಹೋದಾಗ ಜಾರಿದ್ದು ಮತ್ತೆ ರಂಭೆಯನ್ನು ಎದುರಿಗೆ ಕಳುಹಿಸಿದ ಕಾರಣ ಆಕೆಯನ್ನು ಶಪಿಸಿ ಮತ್ತೆ ತನ್ನ ತಪೋಬಲವನ್ನೆಲ್ಲ ಕಳೆದುಕೊಂಡ. ಹೀಗೆ ಮತ್ತೆ ತಪಸ್ಸನ್ನು ಮುಂದುವರೆಸಿ ದೇಹವನ್ನು ದಂಡನೆಗೊಳಿಸಿ ಅನೇಕ ದೇವತೆಗಳನ್ನು, ರಾಜನಾಗಿದ್ದವನು ಋಷಿಯಾದ, ರಾಜರ್ಷಿಯಾದ, ಆಮೇಲೆ ಮಹರ್ಷಿಯಾದ ಹೊತ್ತಿಗೆ ಸುದಾಸನ ಯಜ್ಞದ ಒಂದು ನಿರ್ವಹಣೆ ಮಾಡುವ ಪ್ರಸಂಗದಲ್ಲಿ ಮತ್ತೆ ವಸಿಷ್ಠರಿಗೆ ವಿಶ್ವಾಮಿತ್ರರಿಗೆ ಒಂದು ಮಾನಸಿಕ ಕ್ಲೇಶ ಉಂಟಾದ ಸಂದರ್ಭವನ್ನು ವಿಶ್ವಾಮಿತ್ರ ಇನ್ನೂ ಮನಸ್ಸಿನಲ್ಲಿ ಹಾಗೆಯೇ ಇಟ್ಟುಕೊಂಡಿದ್ದ. ವಿಶ್ವಾಮಿತ್ರರ ಪ್ರಸಂಗ ಇನ್ನೊಂದು ಸರ್ತಿ ಬರುವಂತಹದ್ದು, ಕಾಡಿನಲ್ಲಿ ವಸಿಷ್ಠನ ಮಗ ಶಕ್ತಿ ಒಂದು ಕಾಲುದಾರಿಯಲ್ಲಿ ನಡೆದು ಹೋಗ್ತಾ ಇರ್ತಾರೆ ತಮ್ಮಂದಿರ ಜೊತೆಗೆ. ಕಾಲುದಾರಿಯಲ್ಲಿ ಹೋಗುವಾಗ ಎದುರುಗಡೆ ಸೌದಾಸ ಸಿಗ್ತಾನೆ, ಅಂದರೆ ಕಲ್ಮಾಶಪಾದ ಎದುರಿಗೆ ಬರ್ತಾನೆ. ಎದುರಿಗೆ ಬಂದಾಗ ಅವರಿಬ್ಬರ ನಡುವೆ ವಾಗ್ವಾದ ನಡೆಯುತ್ತೆ. ಯಥಾವತ್ತಾಗಿ ಕ್ರಮದಲ್ಲಿ ನೋಡಿದರೆ ಶಕ್ತಿ ಸ್ನಾತಕನಾದ್ರಿಂದಾಗಿ ಅಥವಾ ವಿಶೇಷವಾಗಿ ವ್ರತ ನಿಷ್ಠನಾದ್ರಿಂದಾಗಿ ವೇದಾಂಗಗಳನ್ನು ತಿಳಿದವನಾದ್ರಿಂದಾಗಿ ರಾಜನೇ ಅವನಿಗೆ ಜಾಗ ಬಿಡಬೇಕಿತ್ತು. ಆದರೆ ರಾಜ ಕಲ್ಮಾಶಪಾದ ಅವನು ಹೇಳ್ತಾನೆ, ನಾನು ದೀಕ್ಷಿತನಾದ್ರಿಂದಾಗಿ ನೀನೇ ನನಗೆ ಜಾಗ ಬಿಡಬೇಕು ಅಂತ. ಅದರಲ್ಲಿ ಅನೇಕ ಮಂದಿಯ ಹೆಸರನ್ನು ಹೇಳ್ತಾರೆ. ಗರ್ಭಿಣಿಯಾದ ಸ್ತ್ರೀ ಇದ್ದರೆ, ತಲೆ ಮೇಲೆ ಭಾರ ಇದ್ದರೆ, ಅಥವಾ ತುಂಬ ವಯಸ್ಸಾದವರಾಗಿದ್ದರೆ, ಯಾವುದಾದ್ರೂ ವ್ರತನಿಷ್ಠನಾಗಿ ದೀಪವನ್ನು ಹಿಡ್ಕೊಂಡು ಅವನು ಕಾಡು ದಾರಿಯಲ್ಲಿ ಹೋಗ್ತಾ ಇರುವವನಾಗಿದ್ದರೆ, ಇಂಥ ಎಲ್ಲ ಸಂದರ್ಭದಲ್ಲಿ ಅವರಿಗೆ ಮೊದಲು ಜಾಗ ಬಿಡಬೇಕು ಅಂತ ಇಬ್ಬರಿಗೂ ಈ ಬೇರೆ ಬೇರೆ ಕಾರಣ ಸಿಗುತ್ತೆ. ನಾವು ಸರಿ ಅಂತ ತಲೆಯಲ್ಲಿ ಒಮ್ಮೆ ಬಂದರೆ ಅದಕ್ಕೆ ಬೇಕಾದಷ್ಟು ಕಾರಣಗಳು ನಮ್ಮ ತಲೆಯೊಳಗೆ ಹುಟ್ಟುತ್ತಾನೇ ಇರುತ್ತೆ. ಈ ಗಲಾಟೆ ಕೊನೆಗೆ ಎಲ್ಲಿ ನಿಂತಿತು ಅಂದರೆ, ಮೊದಲು ಕಣ್ಣು ಮಿಲಾಯಿಸಿದವು, ಆಮೇಲೆ ಮಾತು ಬೆಳೆಯಿತು, ಆಮೇಲೆ ಕೈಯಿಂದ ಸಿಟ್ಟಿನಿಂದ ರಾಕ್ಷಸನಂತೆ ಅವನ ಕೆನ್ನೆಗೊಂದು ಬಾರಿಸಿದ ಸೌದಾಸ. ರಾಕ್ಷಸನಂತೆ ವಿಕಾರವಾಗಿ ಕಿರುಚಿಯ ಉರುಟು ಕಣ್ಣುಗಳಿಂದ ಅವನನ್ನು ದಿಟ್ಟಿಸಿ ಕೆಕ್ಕರಿಸಿದ್ರಿಂದಾಗಿ ಸಿಟ್ಟುಗೊಂಡಂತಹ ಶಕ್ತಿ ರಕ್ಕಸನಂತೆ ವರ್ತಿಸಿದೆಯಲ್ವ ನೀನು.
ನಿನ್ನಲ್ಲೂ ಕೂಡ ರಕ್ಕಸನಂತೆ ವರ್ತಿಸಲಿಕ್ಕೆ ಬೇಕಾದ ಗುಣ ಆಹಾರವನ್ನು ತಿನ್ನುವುದರಲ್ಲಿ ನಿನಗೆ ಮಾಂಸ ತಿನ್ನುವಂತಹ ರೀತಿಯ ಸ್ವಭಾವ ಬಂದು ಹೋಗಲಿ, ರಕ್ಕಸನಾಗು ಅಂತ ಶಪಿಸಿದ. ಶಪಿಸಿದರೂ ತಕ್ಷಣ ತುಂಬ ದೃಢವಾಗಿ ತನ್ನನ್ನೇ ಸಾವರಿಸಿಕೊಂಡು ಅದಕ್ಕೆ ಯಾವುದೇ ರೀತಿಯಿಂದ ಮಣಿಯದೆ ತನ್ನದು ತಪ್ಪು ಅಂತ ಗೊತ್ತಾಗಿ ಶಕ್ತಿಗೆ ಶರಣಾಗಬೇಕು ಅಂತ ಹೊರಡುವ ಹೊತ್ತಿಗೆ ಇಷ್ಟೂ ಘಟನೆಯನ್ನು ಮರೆಯಿಂದ ನಿಂತು ನೋಡಿದ ವಿಶ್ವಾಮಿತ್ರರು, ಇವನು ಮರೆಯಾಗಿ ಅಂದರೆ ಈಗ ಶರಣಾಗಿ ಬಿಟ್ಟರೆ ಎಲ್ಲ ಶಾಪ ಉಶಾಪಗಳೆಲ್ಲ ನಡೆದು ಹೋಗ್ತವೆ. ಅದಕ್ಕೋಸ್ಕರ ತನ್ನದೇ ಕೈಯಲ್ಲಿದ್ದ ಒಂದು ಕೃತ್ಯವನ್ನು ಪ್ರಯೋಗಿಸಿ ಸೌದಾಸನ ಮೈ ಮೇಲೆ ಹಾಕ್ತಾನೆ. ಯಾವಾಗ ಅವನು ಶರಣಾಗಬೇಕು ಅಂತ ಹೋಗಿ ತನ್ನನ್ನು ತಪ್ಪು ಒಪ್ಪಿಕೊಳ್ಳಬೇಕು ಅಂತ ನಿಲ್ತಾನೋ ಆಗ ಒಳಗೆ ಸೇರಿದ ರಕ್ಕಸ ಅವನನ್ನು ಶರಣಾಗದಂತೆ ಮಾಡಿ ಮತ್ತೆ ಅವನ ಮೇಲೆ ದಾಳಿ ಮಾಡುವಂತೆ ಮಾಡುತ್ತೆ. ಆಗ ತನ್ನ ತಪೋಬಲದಿಂದ ಅವನನ್ನು ಪಕ್ಕಕ್ಕೆ ಸರಿಸಿ ಶಕ್ತಿ ಅಲ್ಲಿಂದ ಹೊರಟು ಹೋಗ್ತಾನೆ ತನ್ನ ತಮ್ಮಂದಿರನ್ನು ಕರ್ಕೊಂಡು. ಆಗಲೂ ಪೂರ್ತಿ ವಶವಾಗಿರುವುದಿಲ್ಲ ರಕ್ಕಸನಿಗೆ. ಬುದ್ಧಿಯನ್ನು ಮತ್ತೆ ಹತೋಟಿಯಲ್ಲಿ ತಂದುಕೊಂಡು ಕಲ್ಮಾಶಪಾದ ಮತ್ತಷ್ಟು ಯಾಗಗಳಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿಕೊಂಡು ತನ್ನ ಬದುಕನ್ನು ನಡೆಸ್ತಾ ಇರ್ತಾನೆ. ಆಗಾಗ ತನ್ನ ಕೈಮೀರಿ ಏನೇನೋ ಘಟನೆಗಳು ನಡೆಯುವಾಗಲೂ ಇಲ್ಲ, ಇದು ನನ್ನನ್ನೇನೋ ಒಂದು ಶಕ್ತಿ ತನ್ನ ಕಡೆಗೆ ಎಳೆದುಕೊಳ್ತಾ ಇದೆ ಅಂತ ಮತ್ತೆ ಮತ್ತೆ ದೃಢವಾಗಿ ತನ್ನ ವರ್ತಮಾನದಲ್ಲಿ ತನ್ನ ಜೊತೆಗೆ ತಾನಿರುವ ವ್ಯವಸ್ಥೆಯನ್ನು ನಿರಂತರ ಅಭ್ಯಾಸ ಮಾಡ್ತಾ ಇರ್ತಾನೆ. ಒಂದು ಸರ್ತಿ ಒಬ್ಬ ಋತ್ವಿಜ ಇವನು ಬೇಟೆ ಆಡಿಕೊಂಡು ಹೋಗುವಾಗ ಆಶ್ರಮದ ಭಾಗದಲ್ಲಿ ಸಿಕ್ಕಿ ಆಹಾರವನ್ನು ಬೇಡುತ್ತಾನೆ. ಒಬ್ಬ ಋತ್ವಿಜ ವಿಪ್ರ ಆಹಾರವನ್ನು ಬೇಡುವಾಗ ನಾನು ಈಗಲೇ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಕಲ್ಮಾಶಪಾದ ಹೊರಟು ಹೋಗ್ತಾನೆ. ಹೋದ ಮೇಲೆ ಮರ್ತು ಹೋಗುತ್ತೆ ಅವನಿಗೆ. ಅವನೆಲ್ಲೆಲ್ಲೋ ಬೇಟೆ ಆಡಿಕೊಂಡು ವಾಪಸ್ಸು ಅರಮನೆ ಹತ್ತಿರ ಬರುವಾಗ ಸಾಯಂಕಾಲ ಆಗುವಾಗ ನೆನಪಾಗಿ ತನ್ನ ಅಡಿಗೆ ಅವನಿಗೆ ಹೇಳ್ತಾನೆ, ನಾನೊಂದು ದೊಡ್ಡ ಅಪರಾಧ ಮಾಡಿಬಿಟ್ಟಿದ್ದೇನೆ. ಕಾಡಿನ ಈ ಭಾಗದಲ್ಲಿ ಒಂದು ಆಶ್ರಮದಲ್ಲಿ ಒಬ್ಬ ಋತ್ವಿಜನಿಗೆ ನಾನು ಆಹಾರ ಒದಗಿಸ್ತೇನೆ ಅಂತ ಹೇಳಿ ಇಲ್ಲಿ ತನಕ ಬಂದು ಬಿಟ್ಟಿದ್ದೇನೆ. ಏನಾದರೂ ಮಾಡಿ ಅವನಿಗೆ ಆಹಾರವನ್ನು ಒದಗಿಸು. ಇವನು ಬಂದರೆ ಬೆಳಿಗ್ಗೆದ್ದು ಎಲ್ಲ ಖಾಲಿಯಾಗಿದೆ, ಹೊಸ ಪದಾರ್ಥ ಅಲ್ಲಿ ಏನೂ ಇರಲಿಲ್ಲ, ಯಾವ ಆಹಾರವನ್ನು ವ್ಯವಸ್ಥೆ ಮಾಡಲಿಕ್ಕೆ ಅವನಿಗೆ ಆಗಲಿಲ್ಲ. ಆಗ ಬಂದವನು ಹೇಳಿದೆ ಯಥಾ ಪ್ರಕಾರ, ಏನು ಆಹಾರ ಸಿಕ್ಕಿಲ್ಲ, ದಯವಿಟ್ಟು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ. ಆಗ ಇವನ ಒಳಗೆ ಪ್ರವೇಶ ಮಾಡಿದ ರಕ್ಕಸ ಮಾತಾಡಿಬಿಡ್ತಾನೆ. ಅವನನ್ನು ಎಲ್ಲಿ ಒಂದು ಸಣ್ಣ ಎಡೆ ಸಿಕ್ಕಿದಾಗಲೂ ಆ ದುಷ್ಟಶಕ್ತಿ ನಮ್ಮನ್ನು ಆಳಿಬಿಡುತ್ತೆ. ನಾವು ಅಂದ್ಕೊಳ್ಳೋದೇನು ಅಂತಂದರೆ ನಾವು ಯಾವಾಗಲೂ ಸರಿ ಇದ್ದೇವೆ ಅಂತ, ನಮ್ಗೆ ಗೊತ್ತಿಲ್ಲದೇ ಸರಿ ಇದ್ದೇವೆ ಅಂತ ಅಂದ್ಕೊಳ್ಳುವ ರಕ್ಕಸನೇ ಸೇರ್ಕೊಂಡು ಎಲ್ಲ ಸರಿ ಮಾಡ್ತಾ ಇರ್ತಾನೆ, ನಮ್ಗೆ ಗೊತ್ತಾಗಲ್ಲ ಅದು. ಸರಿ ಅಂದರೆ ರಕ್ಕಸ ಅಂದರೆ ನಾನು ಹೇಳ್ತಾ ಇರೋದು ದುಷ್ಟ ಬುದ್ಧಿ ಅಂತನೂ ಆಗಿರಬಹುದು, ದುಷ್ಟ ಆಲೋಚನೆಯೂ ಆಗಿರ್ಬೋದು. ಅದಕ್ಕೆ ಸರಿ ಅಂತ ಸಮರ್ಥಿಸಲಿಕ್ಕೆ ಕಾರಣಗಳು ಆಗಲೇ ಸಿಕ್ಕಿರ್ತವೆ. ಅವನು ಸಿಟ್ಟಿನಿಂದ ಏನಂದ ಅಂದರೆ ನಾನು ಹೇಳಿದ ಕೆಲಸ ಮಾಡಲ್ವಾ ಅಂತ ಅವನ ಮೇಲೆ ಸಿಟ್ಟು ಮಾಡಿಕೊಳ್ಳುವ ನೆಪದಲ್ಲಿ ರಕ್ಕಸ ಮಾತಾಡ್ತಾ ಹೇಳ್ತಾನೆ, ಯಾವ ಮಾಂಸ ಆದರೂ ಸರಿ, ಅವನು ಯಾವುದ್ಯಾವುದೋ ಮಾಂಸ ಹುಡುಕ್ಲಿಕ್ಕೆ ಹೋಗ್ತಾನೆ, ಅದೂ ಸಿಗಲ್ಲ. ಕೊನೆಗೆ ಮನುಷ್ಯನನ್ನಾದರೂ ಸರಿ, ಒಟ್ಟು ಅವನಿಗಂತೂ ನೀನೀಗ ತೊಗೊಂಡು ಹೋಗಿ ಆಹಾರವಾಗಿ ಕೊಡಬೇಕು. ಇವನು ಎಲ್ಲಿ ಹುಡುಕಿದ್ರೂ ಸಿಗದೆ ಕೊಡಲೇಬೇಕು ಅಂತ ಗುರುಗಳ ರಾಜನ ಕಟ್ಟಾಜ್ಞೆ ಆದದ್ರಿಂದ ಒಬ್ಬನನ್ನು ಗಲ್ಲಿಗೇರಿಸಿದ ಸಂದರ್ಭದಲ್ಲಿ ಆ ಗಲ್ಲಿಗೇರಿಸಿದವನನ್ನೇ ಅವನ ದೇಹದ ಮಾಂಸವನ್ನು ಆ ಕಟುಕನಿಂದ ಪಡೆದು ಅದನ್ನು ಆಹಾರವಾಗಿ ಬೇಯಿಸಿ ತೆಗೆದುಕೊಂಡು ಹೋಗಿ ಅವನಿಗೆ ಕೊಡುವ ಹಾಗೆ ವ್ಯವಸ್ಥೆ ಮಾಡುತ್ತಾನೆ. ರಾಜ ಆ ಮಾಂಸ ತೆಗೆದುಕೊಂಡು ಹೋಗಿ ಅವನಿಗೆ ಕೊಟ್ಟಿದ್ದಾನೆ. ಕೊಟ್ಟು ಅವನಿಗೆ ದಿವ್ಯ ದೃಷ್ಟಿಯಿಂದ ತಕ್ಷಣವೇ ಗೊತ್ತಾಗುತ್ತೆ. ಅಂದರೆ ಇಲ್ಲಿ ಪ್ರತಿ ಸಂದರ್ಭದಲ್ಲೂ ಒಬ್ಬ ಋತ್ವಿಜ ಹೇಗಿರ್ತಾನೆ ಮತ್ತು ಅವನು ಹಾಗೆ ಇರಲಿಕ್ಕೆ ಅವನ ಅನುಷ್ಠಾನ ಎಷ್ಟು ಕಾರಣ ಅನ್ನೋದನ್ನು ಪ್ರತಿ ಕ್ಷಣದಲ್ಲೂ ತೋರಿಸ್ತಾರೆ. ಅವನು ಅತ್ಯಂತ ನಿಷ್ಠನಾದ ಅನುಷ್ಠಾನಶೀಲನಾದ ವ್ಯಕ್ತಿ ಆದ್ದರಿಂದಾಗಿ ಅವನಿಗೆ ನೋಡುವಾಗಲೇ ಇದರಲ್ಲಿ ನರಭಕ್ಷಣೆಗೆ ನರಮಾಂಸವನ್ನು ಬೇಯಿಸಿ ಹಾಕಿದ್ದಾನೆ ಅಂತ ಗೊತ್ತಾಗಿ ಸಿಟ್ಟು ಬರುತ್ತೆ ರಾಜನ ಮೇಲೆ. ಆಹಾರ ಕೇಳಿದ್ದೇನೆ ಸರಿ, ತಡ ಆಗಿದೆ ಅನ್ನೋದಕ್ಕೂ ನಾನು ಬೇಸರ ಮಾಡಿಕೊಳ್ಳಿಲ್ಲ, ಆದರೆ ಒಬ್ಬ ಋತ್ವಿಜನಾಗಿ ಯಾವುದನ್ನು ಮಾಡಲೇಬಾರದು ಅಂಥ ಆಹಾರವನ್ನು ನೀನು ನನಗೆ ತಂದು ಕೊಟ್ಟಿದ್ಯಲ್ವಾ, ನಿನಗೆ ಹಿಂದೆ ಶಕ್ತಿ ಹೇಳಿದ ಹಾಗೆ ರಕ್ಕಸ ಬುದ್ಧಿಯಿಂದಲೇ ಮತ್ತೆ ನನಗೂ ಕೂಡ ಅಂಥದ್ದೇ ಆಹಾರವನ್ನು ಬಡಿಸಿದ್ದೆ. ಆದ್ದರಿಂದಾಗಿ ನಿನ್ನಲ್ಲಿ ಇನ್ನಷ್ಟು ಆ ರಾಕ್ಷಸ ಶಕ್ತಿ ಜಾಗೃತವಾಗಲಿ ಅಂತ ಶಪಿಸಿದ. ಹೀಗೆ ಶಪಿಸಿದಾಗ ಅವನಿಗೆ ಬೇಜಾರಾಯಿತು. ಒಳಗಿದ್ದ ಕಲ್ಮಾಶಪಾದನಿಗೆ, ನನಗೆ ಮತ್ತೆ ಮತ್ತೆ ಹೀಗೆ ಶಾಪ ಸಿಕ್ಕು ನನ್ನನ್ನು ನಾನು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕಾಗಲಿಲ್ಲಲ್ಲ ಅಂತ ಬೇಸರದಿಂದ ಮನುಷ್ಯರನ್ನು ಸಿಕ್ಕಿದಲ್ಲೆಲ್ಲ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಆ ಋತ್ವಿಜನನ್ನು ಎದುರುಗಡೆ ಹಿಡಿಲಿಕ್ಕೆ ಹೋದರೆ ಅವನ ತಪೋಬಲ ಜಾಸ್ತಿ ಇತ್ತು, ಅದರಿಂದಾಗಿ ಅವನನ್ನು ಮುಟ್ಲಿಕ್ಕಾಗಲಿಲ್ಲ. ಯಾಕೆಂದರೆ ಅವನೇ ಕೊಟ್ಟ ಶಾಪ, ಅದರಿಂದಾಗಿ ಅವನನ್ನು ಏನು ಮಾಡಲಿಕ್ಕಾಗಲಿಲ್ಲ. ಸ್ವಲ್ಪ ಹೊತ್ತು ಹೋಗ್ತಾ 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 ಅದರ ಶಕ್ತಿ ಇನ್ನಷ್ಟು ಹೆಚ್ಚು ಪ್ರಬಲ ಆಯಿತು. ಪ್ರಬಲ ಆಗಿ ಒಳಗಿನಿಂದ ಕಲ್ಮಾಶಪಾದನ ಮನಸ್ಸನ್ನು ತಿದ್ದಿದ
ಆ ರಕ್ಕಸ ಈ ಎಲ್ಲ ಶಾಪಕ್ಕೆ ಕಾರಣ ಶಕ್ತಿ. ಮೊದಲು ಅವನನ್ನು ತಿನ್ನುವ ಮೂಲಕವೇ ನನ್ನ ಮಾಂಸಭಕ್ಷಣವನ್ನು ಆರಂಭಿಸ್ತೇನೆ ಅಂತ ಹೇಳಿ ಆಶ್ರಮದ ಬಳಿಯಲ್ಲಿ ಎಲ್ಲೋ ಓಡಾಡ್ತಾ ಇದ್ದಂತಹ ಶಕ್ತಿಯನ್ನು ಹುಡುಕಿ ಹೋದು ಎದುರಾಗಿ ಅವನನ್ನು ಸಿಗಿದು ಕೊಂದು ತಿಂದ. ತಡಿಲಿಕ್ಕೆ ಅಂತ ಹುಡುಗರೆಲ್ಲ ಪಕ್ಕದಲ್ಲಿ ಅಣ್ಣ ತಮ್ಮಂದಿರಿದ್ದವರು ತಪ್ಪಿಸಿಕೊಳ್ಳಿಕ್ಕೂ ಪ್ರಯತ್ನ ಮಾಡಿದರು, ಮೊದಲು ತಡಿಲಿಕ್ಕೂ ಪ್ರಯತ್ನ ಮಾಡಿದರು. ಯಾವುದೂ ಸಫಲ ಆಗದೆ 100 ಜನರನ್ನು, ವಸಿಷ್ಠರ 100 ಜನ ಮಕ್ಕಳವರು, ಆ 100 ಜನರನ್ನು ಕಲ್ಮಾಶಪಾದ ತನ್ನ ರಕ್ಕಸ ಸ್ವಭಾವದಿಂದ ಕೊಂದು ತಿಂದ. ವಸಿಷ್ಠರ ಪರಿಸ್ಥಿತಿ ಹೇಗಿರಬೇಕು ಯೋಚನೆ ಮಾಡಿ. ಒಂದು ಮಗ ಅಲ್ಲ, ಒಬ್ಬ ಮಗ ಅಲ್ಲ, 100 ಮಕ್ಕಳನ್ನೂ ಕಳ್ಕೊಂಡಿದ್ದಾರೆ. ತನ್ನ ಶಕ್ತಿಯಿಂದ ವಿಶ್ವಾಮಿತ್ರರನ್ನು ಒಂದು ಶಾಪ ಕೊಟ್ಟು ಅವರ ತಪಸ್ಸನ್ನು ನಾಶ ಮಾಡಬಹುದಿತ್ತು. ಆಗಲೂ ಸಹಿಸಿಕೊಂಡು ಆಗಬೇಕಾದ್ದೇ ನಡೀತಾ ಇದೆ. ಕಾಲೋಹಿ ದುರತಿಕ್ರಮ. ಅದರಿಂದಾಗಿ ನಾನು ಈಗ ಏನೂ ಇದಕ್ಕೆ ಪ್ರತಿಯಾಗಿ ನಡೆದುಕೊಳ್ಳುವುದು ತರವಲ್ಲ ಅಂತ ಯೋಚಿಸಿ, ಆದರೆ ಮಕ್ಕಳನ್ನು ಕಳೆದುಕೊಂಡ ವಿರಹ ವೇದನೆಯನ್ನು ತಾಳ್ಲಿಕ್ಕಾಗದೆ ಆಶ್ರಮ ಬಿಟ್ಟು ಊರೂರು ತಿರುಗಲಿಕ್ಕೆ ಶುರು ಮಾಡಿದರು. ಕಾಡು ಮೇಡುಗಳಲ್ಲಿ ಓಡಾಡಿಕೊಂಡು ಎಲ್ಲೆಲ್ಲೋ ತಿರುಗ್ತಾ ಇದ್ರು. ಯಾವುದೋ ಒಂದು ಕಾಳ್ಗಿಚ್ಚು ಹೊತ್ತಿ ಉರಿತಾ ಇತ್ತು, ಅದರ ಮಧ್ಯಕ್ಕೆ ಹೋಗಿ ಬಿದ್ದರು. ಆದರೆ ಮೈಯ ಒಂದು ಸಣ್ಣ ರೋಮವನ್ನೂ ಕೊಂಕದೆ ತಣ್ಣಗಿನ ವಾತಾವರಣದಲ್ಲಿ ಕುಳಿತಂತೆ ಭಾಸವಾಯಿತು. ಅಗ್ನಿ ಶಾಂತವಾಯಿತು. ಸಮುದ್ರದ ಮಧ್ಯಕ್ಕೆ ಹೋಗಿ ಬಿದ್ದರು. ಅಲೆಗಳೆಲ್ಲ ತಂದು ದಡಕ್ಕೆ ಹಾಕಿತು. ಯಾವುದೋ ಬೆಟ್ಟದಿಂದ ಬಿದ್ದರು, ಯಾವುದೋ ಮರದ ಕೊಂಬೆಗೆ ಸಿಲುಕಿ ಅಲ್ಲೇ ನಿಧಾನಕ್ಕೆ ಹಾಗೆ ಒಂದು ಎಲೆ ಬಿದ್ದ ಹಾಗೆ ನೆಲಕ್ಕೆ ಬಂದು ತಾಕಿದ್ರು. ಕೊನೆಗೆ ಇನ್ನೂ ತನ್ನನ್ನು ಹೇಗಾದರೂ ಮಾಡಿ ಕಳ್ಕೊಳ್ಳದೇ ಇದ್ದರೆ ಈ ವ್ಯಥೆಯಿಂದ ಪಾರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡಿ ಮತ್ತೆ ಆಶ್ರಮಕ್ಕೆ ಬಂದು ಅದದೇ ಮಗ ಓಡಾಡಿದ ಜಾಗ, ಮಗ ನಿಂತು ಮಾತಾಡಿದ ಜಾಗ, ಮಗ ನನ್ನಿಂದ ಕಲಿತ ಜಾಗ, ಈ ಪ್ರತಿ ಕ್ಷಣದ ಪ್ರತಿ ವಸ್ತುಗಳು ಕೂಡ ಮತ್ತೆ ಶಕ್ತಿಯನ್ನು ಉಳಿದ ಮಕ್ಕಳನ್ನು ನೆನಪಿಸಲಿಕ್ಕೆ ಶುರು ಮಾಡಿ ಜೋರು ಮಳೆ ಬರ್ತಾ ಇದ್ದಾಗ ನೆಂದುಕೊಂಡು ಹಾಗೇ ಕಾಡಿನ ದಾರಿಯಲ್ಲಿ ಹೋಗುವಾಗ ಉಕ್ಕಿ ಹರಿಯುವ ಒಂದು ಪ್ರವಾಹದ ನದಿ ಕಂಡಿತು. ಇದು ಸರಿಯಾದ ವ್ಯವಸ್ಥೆ ಅಂತಂದುಕೊಂಡು ತನಗೆ ಕೈಗೆ ಚೆನ್ನಾಗಿ ಬಳ್ಳಿಯನ್ನು ಕಟ್ಟಿಕೊಂಡು, ಕಾಲಿಗೆ ಬಳ್ಳಿಯನ್ನು ಕಟ್ಟಿಕೊಂಡು ಆ ಇಡೀ ಪ್ರವಾಹದ ವೇಗ ಇರುವ ಜಾಗಕ್ಕೆ ತನ್ನನ್ನು ಕಲ್ಲು ಕಟ್ಟಿಕೊಂಡು ನೀರಿಗೆ ಹಾರುತ್ತಾರೆ. ಹಾರಿದರೆ ಇದ್ದಕ್ಕಿದ್ದಂತೆ ನದಿ ಒಂದು ಮೂರ್ತ ಸ್ವರೂಪವನ್ನು ಪಡೆದಂತೆ ಅವನ ಕೈಯ ಗಂಟು ಕಾಲ ಗಂಟನ್ನೆಲ್ಲ ಬಿಚ್ಚಿ ತಂದು ನದಿಗೆ ದಂಡೆಯ ಮೇಲೆ ಹಾಕಿ ನಮಸ್ಕಾರ ಮಾಡಿತು. ನಿನ್ನಂತಹ ಮಹಾತ್ಮನನ್ನು, ವೇದಜ್ಞನನ್ನು, ಶಾಸ್ತ್ರಜ್ಞನನ್ನು ನನ್ನ ಹೊಟ್ಟೆಯಲ್ಲಿ ನಾನು ಬೇಯಿಸಿಕೊಂಡು ತಿಂದು ಹಾಕಿದೆ ಅಂತಂದರೆ ಮುಂದೆ ಯಾರೂ ಕೂಡ ಈ ನದಿಯಲ್ಲಿ ಬಂದು ಮುಳುಗು ಹಾಕಿ ಇಲ್ಲಿ ಪಾಪ ಹೋಗುತ್ತೆ ಅಂತ ನನ್ನನ್ನು ಸೇವಿಸಲ್ಲ. ಅದರಿಂದಾಗಿ ಪಾಶಗಳನ್ನು ಕಳೆದು ಆ ವಸಿಷ್ಠ ಋಷಿಗಳನ್ನು ಉಳಿಸಿತು ಅನ್ನುವ ಕಾರಣಕ್ಕಾಗಿ ಆ ನದಿಗೆ ವಿಪಾಶಾ ಅಂತ ಹೆಸರು ಬಂತು. ಪಾಶವನ್ನು ಕಳೆದವಳು ಅಂತ. ಅದು ಆಮೇಲೆ ಬಿಪಾಶಾ ಅಂತ ವಕಾರಕ್ಕೆ ಬಕಾರ ಬಂದು ನಾವು ವಂಗದೇಶದ ಮಂದಿಯೆಲ್ಲ ಮಾತನಾಡುವಾಗ ಬಾಸುದೇವ್, ಚಕ್ರಬೋರ್ತಿ ಅಂತೆಲ್ಲ ನಾವು ಕೇಳ್ತೇವೆ. ವಕಾರಗಳು ಅಕಾರಗಳೆಲ್ಲ ವಾಕಾರ ಬೋಕಾರಗಳೆಲ್ಲ ಆಗ್ತವೆ. ಅದು ವಸ್ತುತಃ ವಿಪಾಶಾ ಅಂತ ನದಿ. ಆ ವಿಪಾಶಾ ನದಿಯಿಂದ ಮುಂದೆ ಹಾಗೆ ಯೋಚನೆ ಮಾಡ್ತಾ ಇನ್ನೂ ಒಂದು ದೊಡ್ಡ ನದಿ ಸಿಗುತ್ತೆ. ಆ ನದಿಯಲ್ಲಂತೂ ಖಂಡಿತ ಅತ್ಯಂತ ಸುಳಿಗಳಿವೆ, ಕ್ರೂರವಾದ ತಿಮಿಗಳಿವೆ ಅಂತ ಗೊತ್ತಾಗಿ ಇದಾದರೂ ನನ್ನನ್ನು ಕತ್ತರಿಸಿ ತಿಂದು ಹಾಕತ್ತೆ ಅಂತ ಯೋಚನೆ ಮಾಡಿ ಅದಕ್ಕೆ ತನ್ನನ್ನು ಒಡ್ಡಿಕೊಳ್ತಾಳೆ. ಅಂದರೆ ಎಷ್ಟೋ ಸರ್ತಿ ಪಾಪಿ ಹೋದಲ್ಲಿ ಮೊಣಕಾಲು ನೀರು ಅಂತ ಹೇಗೋ ಹಾಗೆ ಪುಣ್ಯವಂತ ಹೋದಲ್ಲೂ ಕೂಡ ಕೊಡ ತುಂಬ ನೀರು ಸಿಗುತ್ತೆ ಅಂತ. ಪುಣ್ಯಜೀವಿಯಾಗಿ ಇವರನ್ನು ನಾವು ಯಾರೂ ಕೂಡ ಪ್ರಾಣದಿಂದ ಬೇರೆ ಮಾಡಿ ಇವರ ಸಂಪತ್ತನ್ನು ಲೋಕಕ್ಕೆ ಇಲ್ಲದಂತೆ ಜ್ಞಾನದ ವರತೆಯನ್ನು ನೀಗಿಸುವಂತೆ ನಾವು ಮಾಡಬಾರದು ಅಂತ ಯೋಚಿಸಿ ಆ ನದಿ ತುಂಬಿ ಹರಿತಾ ಇದ್ದ ನದಿ 100 ಭಾಗವಾಗಿ ಸಣ್ಣ ಸಣ್ಣ ಕಾಲುವೆಗಳಾಗಿ ಹರಿದು ಹೋಯ್ತಂತೆ. ಅದಕ್ಕೆ ಆ ನದಿಗೆ ಶತದ್ರು ಅಂತ ಹೆಸರು ಬಂತಂತೆ. ಅಂದರೆ ಶತ ದ್ರುತ, ಬೇರೆ ಬೇರೆಯಾಗಿ 100 ಕವಲುಗಳಾಗಿ ಹರಿದು ದೊಡ್ಡ ವೇಗವಾಗಿ ಹರಿಯುತ್ತಾ ಇದ್ದ ಆ ಅಗಲವಾದ ನೀರಿನ ಪ್ರವಾಹದ ಸೆಲೆ ಒಂದೇ ಸರ್ತಿ ವಿಭಾಗಗಳಾಗಿ ಚಿಕ್ಕ ಚಿಕ್ಕ ನದಿಗಳಾಗಿ ಹರಿದು ಹೋದವು. ಕೊನೆಗೆ ಇನ್ನೇನು ಮಾಡಿದರೂ ನನಗೆ ಸಾವು ಬರಲ್ಲ ಅಂತ ಗೊತ್ತಾಗಿ ಯೋಚನೆ ಮಾಡುತ್ತಾ ಅರಮನೆ ಕಡೆಗೆ ಬಂದು ಹೀಗೆ ಗೊತ್ತಿಲ್ಲ ಗುರಿ ಇಲ್ಲ ನಡೆದಾಡ್ತಾ ಹೋಗ್ತಾ ಇರ್ತಾರೆ. ಏನಕ್ಕೂ ಅವರಿಗೆ ಆಸಕ್ತಿಯೇ ಇರಲಿಲ್ಲ. ತುಂಬ ದುಃಖ ಕಾಡಿತ್ತು. ಸ್ವಲ್ಪ ದೂರ ಆಶ್ರಮಕ್ಕೆ ತೆರಳಿ ಅಲ್ಲಿ ಮತ್ತೆ ದುಃಖ ಆಗುತ್ತೆ ಅಂತ ಯೋಚನೆ ಮಾಡಿ ಹೊರಕ್ಕೆ ಬಂದು ಕಾಡಿನ ಕಡೆಗೆ ನಡೆಯುವಾಗ ಅತ್ಯಂತ ಸ್ವಚ್ಛವಾದ ಮಧುರವಾದ ಧ್ವನಿಯಲ್ಲಿ ಸರಿಯಾದ ವೇದಾಂಗಗಳನ್ನು ಅರಿತ ರೀತಿಯಲ್ಲಿ ವೇದ ಮಂತ್ರದ ಪಠನೆ ಅವರಿಗೆ ಕೇಳಿಸಲಿಕ್ಕೆ ಶುರುವಾಯಿತು.
ಆಶ್ಚರ್ಯ ಆಯಿತು. ಹಿಂದೆ ತಿರುಗಿ ನೋಡ್ತಾರೆ, ಅದೃಶ್ಯಂತಿ ಇದ್ದಾಳೆ. ಅದೃಶ್ಯಂತಿ ಅಂತಂದರೆ ತನ್ನ ಜ್ಯೇಷ್ಠ ಮಗನಾದ ಶಕ್ತಿಯ ಹೆಂಡತಿ. ಯಾರೂ ಕಾಣಿಸ್ಲಿಲ್ಲ. ಸರಿ, ಮತ್ತೆ ಹಾಗೆ ಹೆಜ್ಜೆ ಹಾಕ್ಕೊಂಡು ಹೋಗುವಾಗ ಮತ್ತೆ ಅತ್ಯಂತ ಮನಸ್ಸಿಗೆ ಹಿತ ಆಗುವ ರೀತಿಯಲ್ಲಿ, ಇಡೀ ದೇಹವನ್ನು ಸೆಳೆಯುವ ರೀತಿಯಲ್ಲಿ ಮಂತ್ರದ ಧ್ವನಿ ಮತ್ತೆ ಕೇಳಿಸುತ್ತೆ. ಯಾರದು ನನ್ನ ಹಿಂದೆ ಅಂತ ಕೇಳಿದಾಗ ಅದೃಶ್ಯಂತಿ ಹೇಳ್ತಾಳೆ, ನಾನಿದ್ದೇನೆ. ಮತ್ತೆ ವೇದ ಮಂತ್ರ ಎಲ್ಲಿಂದ ಕೇಳ್ತಾ ಇದೆ? ವೇದ ಮಂತ್ರ ನೀವು ಕೇಳ್ತಾ ಇರೋದು ಸರಿಯಾಗಿಯೇ ಇದೆ. ವೇದ ಮಂತ್ರ ನನಗೂ ಕೇಳ್ತಾ ಇದೆ, ನೀವು ಕೇಳ್ತಾ ಇರೋದು ನಿಜವೇ. ಅದು ಅವರಿಗೆ ಕೆಲವೊಂದು ಸರ್ತಿ ಏನೋ ಭ್ರಮೆ ಅಂತ, ಹಿಂದೆ ಹೇಳಿದ ಪಾಠಗಳೆಲ್ಲ ನೆನಪಾಗಿ ಎಲ್ಲೋ ಗುಯ್ಗುಡ್ತಾ ಇದೆ ಅಂತ ಅವ್ರ ಮನಸ್ಸಿನಲ್ಲಿ. ಅವಳು ಹೇಳ್ತಾಳೆ, ನನ್ನ ಹೊಟ್ಟೆಯಲ್ಲಿ ಶಕ್ತಿ ಬಿಟ್ಟು ಹೋದ ತೇಜಸ್ಸು ತುಂಬಿಕೊಂಡಿದೆ. ಅದು ಪ್ರವೇಶವಾಗುವಾಗಲೇ ವೇದದ ಎಲ್ಲ ದೇವತೆಗಳು ಒಟ್ಟಿಗೆ ಪ್ರವೇಶ ಮಾಡಿ ತನ್ನ ಧ್ವನಿಯನ್ನು ಈಗಲೇ ನಿಮ್ಮ ಮುಂದೆ ಪ್ರಕಟಿಸಿ ನಿಮಗೆ ಸಮಾಧಾನ ಮಾಡ್ತಾ ಇದೆ ಅಂತ ಹೇಳಿದಾಗ ಬಹಳ ಖುಷಿಯಾಗುತ್ತೆ. ನನ್ನ ಜೀವನದ ಪರ್ಪಸ್ ಏನು ಅಂತ ಅವರಿಗೆ ಈಗ ಅರ್ಥ ಆಗುತ್ತೆ. ಈ ಮಗುವಿಗೆ ನಾನು ಮತ್ತಷ್ಟು ಅವರಿಗೆ ಬೇಜಾರಾಗಿದ್ದೇನು ಅಂದರೆ, ಮಕ್ಕಳು ಸತ್ರು ಅಂತ ಅನ್ನೋದು ನಮ್ಮ ತಲೆಯಲ್ಲಿ ಕಾಣುವ ಯೋಚನೆ. ಅವರಿಗೆ ಮಕ್ಕಳು ಸತ್ರು ಅಂತ ಅನ್ನುವ ಯೋಚನೆ ಅಲ್ಲ. ನಾನು ಕಲಿಸಿದ ವೇದ ವಿದ್ಯೆಯ ಕವಲುಗಳೆಲ್ಲವೂ ಯಾವುದೇ ಮತ್ತೆ ಟಿಸಿಲೊಡೆಯದೆ ಮತ್ತೆ ಫಲ ಕೊಡದೆ ಹಾಗೆ ಎಲ್ಲವೂ ನಾಶ ಆಗಿ ಹೋಯ್ತಲ್ವಾ. ನನ್ನ ವಿದ್ಯೆ ಇಲ್ಲಿಂದ ಪಡೆದದ್ದು ನಾನು ಮುಂದಿನ ಜನ್ರೇಷನ್ಗೆ ಕೊಟ್ಟದ್ದು ಹಾಗೆಯೇ ಮತ್ತೆ ಅದು ಮುಂದೆ ಚಲಿಸದೆ ಹಾಗೆ ಬತ್ತಿ ಹೋದ ನದಿ ಅಂತಾಯ್ತಲ್ವಾ ಅಂತ ಯೋಚಿಸಿ ಅವರು ದುಃಖಕ್ಕೊಳಗಾಗಿದ್ದರು. ಯಾವಾಗ ಈ ಮಗುವಿನ ಬಾಯಿಯಲ್ಲಿ ಅತ್ಯಂತ ಸುಂದರವಾಗಿ ತಪ್ಪಿಲ್ಲದೆ ಸೌಷ್ಠವಯುತವಾದ ಧ್ವನಿಯಿಂದ ಕೇಳಿಸಿದ ವೇದನಾದ ಅವರ ಜೀವಕ್ಕೆ ಮತ್ತೊಂದು ಉತ್ಸಾಹವನ್ನು ತುಂಬಿದ ಚಿಲುಮೆಯಾಗಿ ನನ್ನ ಬದುಕಿಗೊಂದು ಅರ್ಥ ಇದೆ ಅಂತ ಯೋಚನೆ ಮಾಡಿ ಅತ್ಯಂತ ಪ್ರೀತಿಯಿಂದ ಅರಮನೆಗೆ ಆಶ್ರಮಕ್ಕೆ ಆಕೆಯನ್ನು ಕರೆತಂದು ಬಹಳ ಆರೈಕೆ ಮಾಡಿ ಆ ಮಗುವನ್ನು ಹೆತ್ತ ಮೇಲೆ ಎಲ್ಲವನ್ನೂ ಅವರೇ ಮಾಡ್ತಿದ್ರು. ಆ ಮಗು ಎಷ್ಟು ಮುಗ್ಧ ಅಂದರೆ ವಸಿಷ್ಠರನ್ನೇ ಎಲ್ಲ ಸಂದರ್ಭದಲ್ಲೂ ಅಪ್ಪ ಅಂತ ಕರೀತಾ ಇತ್ತು. ಯಾಕೆಂದರೆ ಹುಟ್ಟಿನಿಂದಲೇ ಅಪ್ಪ ನನ್ನ ನೋಡಿಲ್ಲ. ಆದರೆ ಎಲ್ಲ ಋಷಿಗಳು ಒಮ್ಮೆ ಬಂದಾಗ ವಸಿಷ್ಠರನ್ನು ಅಪ್ಪ ಅಂತ ಅದು ಪ್ರೀತಿಯಿಂದ ಕರೆದಾಗ ಅದೃಶ್ಯಂತೆಗೆ ಹೊಟ್ಟೆ ಕಿವುಚಿದ ಹಾಗಾಯಿತು. ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಬೇರೆಯವರಿಗೆಲ್ಲ ಗೊತ್ತಿದೆ ಏನಾಗಿದೆ ಅಂತ, ಆದರೆ ಈ ಮಗುವಿಗೆ ಇನ್ನೂ ಹೇಳಿರಲಿಲ್ಲ. ಆಗ ತಾಯಿ ಮಗುವನ್ನು ಪಕ್ಕಕ್ಕೆ ಕರೆದು, ಮಗು, ಇಲ್ಲಿ ತನಕ ನೀನು ಯಾರನ್ನ ಅಪ್ಪ ಅಂತ ಕರೀತಾ ಇದೆಯೋ ಆ ವಸಿಷ್ಠ ನಿನ್ನ ಅಪ್ಪ ಅಲ್ಲ, ಅವರು ನಿನ್ನ ಅಜ್ಜ. ಮತ್ತು ನಮ್ಮ ಅಪ್ಪ ಎಲ್ಲಿ? ಎಲ್ಲ ಉಳಿದ ಮಕ್ಕಳೆಲ್ಲ ಅಪ್ಪ ಅಪ್ಪ ಅಂತ ಕರೀತಾರೆ, ನನಗೆ ಯಾಕೆ ಅಪ್ಪ ಇಲ್ಲ? ಅಪ್ಪ ಇಲ್ಲದೆ ನಾನು ಹುಟ್ಲಿಕ್ಕಾಗತ್ತಾ? ನನ್ನ ಅಪ್ಪ ಎಲ್ಲಿ? ನಾನು ನೋಡಬೇಕು. ಇಲ್ಲ ಮಗು, ನೋಡದಷ್ಟು ದೂರ ಹೋಗಿದ್ದಾರೆ. ಏನಾಯಿತು? ಹಿಂದಿನ ಕಥೆಯನ್ನು ಹೇಳಿ ಹೀಗೆ ಕೃತ್ಯ ಪ್ರಯೋಗದಿಂದ ಕಲ್ಮಾಶಪಾದನ ಆಕ್ರಮಣದಿಂದ ನಿನ್ನ ತಂದೆ, ನಿನ್ನ ಚಿಕ್ಕಪ್ಪಂದಿರು ಎಲ್ಲರೂ ನಾಶವಾಗಿ ವಸಿಷ್ಠರೊಬ್ಬರೇ ಉಳ್ಕೊಂಡಿದ್ದು, ಅವರ ಜೀವ ಉಳಿಸಿದವನು ನೀನು. ಆಗ ಅವರಿಗೆ ಆ ಮಗುವಿಗೆ ಕೊಟ್ಟ ಹೆಸರು ಪರಾಶರ ಅಂತ. ಪರಾಸ್ತವಾದ ಆಶೆಯನ್ನು ಮತ್ತೆ ಬದುಕುವಂತೆ ಆಸೆ ಹುಟ್ಟಿಸಿದ ಮಗುವಾದ್ರಿಂದಾಗಿ ಅದಕ್ಕೆ ಹೆಸರೇ ಪರಾಶರ ಅಂತ ಬಂತು. ಪರಾಶರ ಅನ್ನುವ ಶಬ್ದದ ಅರ್ಥವೇ ಕಮರಿ ಹೋದ ಆಸೆಗಳನ್ನು ಮತ್ತೆ ಚಿಗುರಿಸಿ ಬದುಕುವ ಉನ್ನತವಾದ ಪರವಾದ ಶ್ರೇಷ್ಠವಾದ ತತ್ವದ ಕಡೆಗೆ ನೆಲೆಸಲಿಕ್ಕೆ ನಿನಗೆ ಜೀವನದಲ್ಲಿ ಇನ್ನೂ ಕಾರಣಗಳಿವೆ ಅಂತ ಯೋಚನೆಗೆ ಹಚ್ಚಿದ ಮಗು ಆದ್ರಿಂದಾಗಿ ಅದಕ್ಕೆ ಪರಾಶರ ಅಂತ ಹೆಸರು ಬಂತು ಅಂತ. ಆವಾಗ ಮಗುವಿಗೆ ತುಂಬ ದುಃಖ ಆಗುತ್ತೆ. ಅಪ್ಪನ ಮೋರೆಯನ್ನೇ ನೋಡಲಿಲ್ಲ ನಾನು, ಎಂಥ ನತದೃಷ್ಟ. ತನ್ನ ಅಪ್ಪನನ್ನು ಕೊಂದಂತಹ ಆ ಕೃತ್ಯ ಪ್ರಯೋಗ ಅಥವಾ ತನ್ನ ಚಿಕ್ಕಪ್ಪಂದಿರನ್ನೆಲ್ಲ ಕಳೀಲಿಕ್ಕೆ ಕಾರಣವಾದ ರಾಕ್ಷಸ ಶಕ್ತಿಯ ಬಗ್ಗೆ ಕೋಪ ಬಂತು. ಇದ್ದಕ್ಕಿದ್ದಾಗೆ ತನ್ನ ದೇಹದಲ್ಲಿ ಮೈಯೆಲ್ಲ ತುಟಿ ನಡುಗ್ತಾ ಇದೆ, ಕಣ್ಣು ಕೆಂಪಡರಿದೆ, ದೇಹದ ಭಾಗ ಪ್ರತಿಯೊಂದು ಕೂಡ ನಡುಗುತ್ತಾ ಇದೆ ಅಂತನ್ನುವ ಸ್ಥಿತಿಯಲ್ಲಿ ಇದ್ದಾಗ ವಸಿಷ್ಠರಿಗೆ ಆ ಮಗುವಿನ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನೋದು ಅರ್ಥ ಆಯಿತು. ಮಗು, ಶಾಂತ ಮಾಡಿಕೋ. ಇಲ್ಲ ಅಜ್ಜ, ನನ್ನನ್ನು ತಡಿಬೇಡಿ. ನನಗೆ ಬರ್ತಾ ಇರುವ ಕೋಪಕ್ಕೆ ಇಡೀ ಜಗತ್ತನ್ನೇ ಸುಟ್ಟು ಹಾಕಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ನಿರಪರಾಧಿಯಾಗಿ ನಮ್ಮ ಅಪ್ಪ ಎಷ್ಟು ಅನುಷ್ಠಾನಶೀಲನಾಗಿದ್ದ, ವೇದಾಂಗಗಳನ್ನು ತಿಳಿದಿದ್ದ, ಶಾಸ್ತ್ರಗಳನ್ನು ತಹತಹಿಕೆಯಿಂದ ಕಲಿತು ಮುಂದಿನ ಜನಾಂಗಕ್ಕೆ ಕೊಡಬೇಕು ಅಂತನ್ನುವ ಅತ್ಯಂತ ಶಾಂತವಾದ ಸ್ವಭಾವದವನಾಗಿದ್ದ. ಅಂಥವರಿಗೆ ಅನ್ಯಾಯ ಆಯಿತು ಅಂತಂದರೆ ಈ ಲೋಕದಲ್ಲಿ ಕಾಪಾಡುವವರು ಯಾರೂ ಇಲ್ಲ ಅಂತ ಅರ್ಥ ಅಲ್ವಾ? ಅವರೆಲ್ಲ ಯಾಕೆ ಉಳಿಬೇಕು? ಅವರನ್ನು ಯಾರನ್ನು ನಾನು ಉಳಿಸಲ್ಲ. ಅದರಿಂದಾಗಿ ನನ್ನ ಕೋಪವನ್ನು ತಡಿಬೇಡಿ, ನಾನು ಸಂಕಲ್ಪ ಮಾಡಿ ಆಗಿದೆ, ಖಂಡಿತ ಈ ಜಗತ್ತನ್ನೇ ನಾನು ಸುಟ್ಟು ಬಿಡ್ತೇನೆ ಅಂತ ಇನ್ನಷ್ಟು ಬಲಿಷ್ಠವಾದಂತಹ
ಒಳಗಿದ್ದ ಕುದಿಯನ್ನು ಮಂತ್ರದ ರೂಪದಲ್ಲಿ ಹೊರಗೆ ಹಾಕುವ ಪ್ರಯತ್ನವನ್ನು ಮಾಡುವಾಗ ವಸಿಷ್ಠರು ಸಮಾಧಾನ ಮಾಡಿ ಹೇಳ್ತಾರೆ, ಕೋಪ ಒಳ್ಳೆಯದಲ್ಲ ಮಗು, ಎಲ್ಲ ಕಾಲದಲ್ಲೂ ಎಲ್ಲರಿಗೂ ಕೋಪ ಬರುತ್ತೆ, ಬಿಸಿ ನೆತ್ತರೂ ನಮಗೆ ವಿವೇಕವನ್ನು ಕಳೆಯುತ್ತೆ. ನೀನೀಗ ಕೋಪ ಮಾಡಿಕೊಂಡು ಮಾಡುವುದರ ಪರಿಣಾಮದಿಂದ ಏನಾಗುತ್ತೆ ಅಂತ ನಿನಗೆ ಗೊತ್ತಿಲ್ಲ. ನಿನಗೆ ಇಂಥದ್ದೇ ಒಂದು ಪ್ರಸಂಗವನ್ನು ಹೇಳ್ತೇನೆ, ಅಲ್ಲಿ ತನಕ ಕೋಪವನ್ನು ಸಹಿಸಿಕೋ ಅಂತ. ಅದು ಸಹಿಸಿಕೋ ಅಂತ ಹೇಳಲಿಲ್ಲ, ಯಾವಾಗಲೂ ಹಾಗೆ ಹೇಳೋದು ಇಲ್ಲ. ಕೋಪ ತಡ್ಕೋ ಅಂತ ಹೇಳಿದರೆ ಕೋಪ ಜಾಸ್ತಿ ಆಗುತ್ತೆ. ನೋಡು, ನಿಂಗೊಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತ ಡೈವರ್ಟ್ ಮಾಡಬೇಕು ಯಾವಾಗಲೂ ಕೂಡ. ಮಗು ಏನೋ ಒಂದು ಸಿಟ್ಟು ಮಾಡಿಕೊಂಡಾಗ ನಾವು ವಾಪಸ್ಸು ಸಿಟ್ಟು ಮಾಡಿಕೊಂಡೆವು ಅಂತಂದರೆ ಮಗುವಿನ ಸಿಟ್ಟು ಮತ್ತೆ ಕಮ್ಮಿ ಆಗೋದಿಲ್ಲ, ಅದು ಇನ್ನೂ ಜಾಸ್ತಿ ಆಗುತ್ತೆ. ನಾವು ಅದು ತುಂಬ ಸಿಟ್ಟು ಮಾಡಿಕೊಂಡಾಗಲೂ ಕೂಡ ಅಷ್ಟೇ ಪ್ರೀತಿಯಿಂದ ಇನ್ನೇನೋ ಒಂದು ವಿಷಯಕ್ಕೆ ನಿಮಗೊಂದು ವಿಷಯ ಗೊತ್ತಾ ಅಂತ ನಾವು ಬೇರೆ ಕಡೆಗೆ ಅದರ ಮನಸ್ಸನ್ನು ಸೆಳೆದಾಗ ತನ್ನಿಂದ ತಾನು ಯಾವ ಕಾರಣಕ್ಕೋಸ್ಕರ ಕೋಪ ಮಾಡಿದ್ನೋ ಆ ಕೋಪ ತನ್ನಂತಾನೇ ಇಳಿಯತ್ತೆ. ನಾವು ಯಾವಾಗಲೂ ಕೂಡ ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನೋದು ಅದೇ ಸ್ವಭಾವದಲ್ಲಿದ್ದರೆ ಅದು ಯಾವತ್ತೂ ನಿಲ್ಲುವುದಿಲ್ಲ, ಅದು ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾರಾದರೂ ತುಂಬ ಬೈದಾಗ ನಾವು ವಾಪಸ್ ಬೈದರೆ ಅವರಿಗೆ ಮತ್ತಷ್ಟು ಬೈಲಿಕ್ಕೆ ಆಸಕ್ತಿ ಜಾಸ್ತಿ ಆಗುತ್ತೆ. ಅವರು ಬೈದದ್ದನ್ನೆಲ್ಲ ಕೇಳಿಸಿಕೊಂಡು ನಾವು ಅದಕ್ಕೆ ಒಂದೇ ಒಂದು ಪ್ರತಿಕ್ರಿಯೆ ಕೊಡದೇ ಇದ್ದರೆ ಇಷ್ಟು ಹೊತ್ತು ಬೈದದ್ದು ವೇಸ್ಟ್ ಆಯ್ತಲ್ಲ ಅಂತ ತಾವೇ ತಮಗೆ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ. ಬೈದಾಗ ಪ್ರತಿಕ್ರಿಯೆ ಕೊಡದೆ ನಕ್ಕು ಬಿಟ್ರಂತೂ ಅದರಷ್ಟು ಒಂದು ಅವಮಾನಕರವಾದ ಸಂಗತಿ ಮತ್ತೊಂದಿಲ್ಲ. ಎಷ್ಟು ಹಿಂಸೆ ಪಡ್ತಾನೆ ಅಂತಂದರೆ ಅವನು ಇರಿಟೇಟ್ ಆಗಬೇಕು ಅಂತ ನಾನು ಬೈದಾಗಲೂ ಅವನು ನಕ್ಕು ನನ್ನನ್ನೇ ಇರಿಟೇಟ್ ಮಾಡ್ತಾನಲ್ಲ ಅಂತ ಅವನೇ ಒಳಗಿನಿಂದ ಕುದ್ದು ದಹಿಸಿ ಹೋಗ್ತಾನೆ. ಹಾಗೆ ಈ ಮಗು ಕೋಪ ಮಾಡಿಕೊಂಡಾಗ ಅಜ್ಜ ಬಹಳ ಬುದ್ಧಿವಂತಿಕೆಯಿಂದ ಅದರ ಮನಸ್ಸನ್ನು ಬೇರೆ ಕಡೆಗೆ ಸೆಳೆಯುವ ಹಾಗೆ, ಹಿಂದೆ ಭಾರ್ಗವರು ಅಂತ ಒಂದಿಷ್ಟು ಋಷಿಗಳ ಗುಂಪಿತ್ತಪ್ಪ, ಅವರು ತುಂಬ ತಪಸ್ವಿಗಳು, ಒಂದು ದಿನವೂ ಯಾವತ್ತೂ ಕೂಡ ರಾಜನ ಆಜ್ಞೆಯನ್ನು ಮೀರಿ ನಡೆದವರಲ್ಲ. ಆಗ ಕಾರ್ತವೀರ್ಯಾರ್ಜುನ ಅಂತ ಒಬ್ಬ ರಾಜ ಇದ್ದ. ಆ ರಾಜನ ವ್ಯವಸ್ಥೆಯಲ್ಲಿ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಅಪರಾಧಗಳು ನಡೀತಾ ಇರಲಿಲ್ಲ, ಮನೆಗೆ ಬಾಗಿಲುಗಳೇ ಇರಲಿಲ್ಲ, ಕಳೆದು ಹೋಗುತ್ತೆ ಅಂತನ್ನುವ ಪ್ರಸಂಗಗಳೇ ಬರ್ತಿರಲಿಲ್ಲ. ದತ್ತಾತ್ರೇಯನ ಶಿಷ್ಯನಾಗಿ ಅತ್ಯಂತ ಅನ್ವರ್ಥವಾದ ರಾಜ ಅನ್ನುವ ಶಬ್ದವನ್ನು ನಡೆಸಿಕೊಂಡು ಲೋಕದಲ್ಲಿ ಒಳ್ಳೆ ರೀತಿಯಾದ ವ್ಯವಸ್ಥೆಯನ್ನು ಕಲ್ಪಿಸಿದ್ದ. ಅವನ ಪರಂಪರೆಯಲ್ಲಿ ಕಾರ್ತವೀರ್ಯನ ನಂತರ ಹೈಹಯದ ಉಳಿದ ರಾಜರು ಅದೇ ಥರ ಭೂಮಿಯನ್ನು ಆಳ್ತಾ ಇದ್ದರು. ಕಾರ್ತವೀರ್ಯಾರ್ಜುನನ ಹೆಸರು ಅಷ್ಟು ಪ್ರಸಿದ್ಧಿ ಇದ್ದದ್ರಿಂದ ಅವರ ಮುಂದಿನ ಪೀಳಿಗೆಗೂ ಅಂಥದ್ದೇ ಗೌರವವನ್ನು ಕೊಟ್ಟುಕೊಂಡು ಜನಾಂಗ ಅವರನ್ನು ಪ್ರೀತಿಸ್ತಾ ಇತ್ತು. ಭಾರ್ಗವನ ಮನೆತನದಲ್ಲಿ, ಭೃಗುವಂಶದ ಈ ಋಷಿಗಳ ಮನೆತನದಲ್ಲಿ ಒಂದು ಸರ್ತಿ ಏನೋ ಒಂದು ಕೋಲಾಹಲ ಉಂಟಾಯಿತು. ಅದಕ್ಕೆ ಕಾರಣ ಈ ಹೈಹಯ ವಂಶದ ಕಾರ್ತವೀರ್ಯಾರ್ಜುನನ ಪೀಳಿಗೆಯವರು ಇಡೀ ದೇಶಕ್ಕೆ ಕ್ಷಾಮ ಬಂತು ಅಂತ ಹೇಳಿ ಎಲ್ಲರಿಂದ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಲಿಕ್ಕೆ ಶುರು ಮಾಡಿದರು, ಕರವನ್ನು ಸ್ವೀಕರಿಸಲಿಕ್ಕೆ ಶುರು ಮಾಡಿದರು. ಹಾಗೆ ಸ್ವೀಕರಿಸುವ ಹೊತ್ತಿಗೆ ಕೆಲವು ಭಾರ್ಗವ ಮನೆತನದವರು ತಾವೇ ಕರವನ್ನು ರಾಜನಿಗೆ ಹೋಗಿ ಕೊಡ್ತಾ ಇದ್ದರು. ಬಹಳ ಜನ ಕೊಟ್ಟರೂ ಕೂಡ ಒಂದು ಮನೆಯಲ್ಲಿ ಏನಾಯಿತು ಅಂದರೆ, ಏನೋ ಕಾರಣಕ್ಕೆ ರಾಜ ಮನೆತನದ ಸೇವಕರು ಗುಂಡಿಯನ್ನು ತೋಡುವಾಗ ಒಂದಿಷ್ಟು ಸಂಪತ್ತು ಸಿಕ್ಕಿತು. ಸಂಪತ್ತು ಸಿಕ್ಕಿದಾಗ ಅದು ಕೇವಲ ಸ್ವಲ್ಪ ಅಲ್ಲ, ಅದು ಎಷ್ಟೋ ಮನೆಗಳಲ್ಲಿ ಹೀಗೆ ಎಲ್ಲೆಲ್ಲೋ ಮನೆಯ ಆಳದಲ್ಲಿ ತಾವು ರಕ್ಷಣೆಗೆ ಅಂತ ಇಟ್ಟುಕೊಂಡ ಹಾಗೆ ಸಂಪತ್ತುಗಳು ಸಿಕ್ಕಿದಾಗ ಕೋಪ ಬಂತು. ಇವರು ಇದ್ದ ಸಂಪತ್ತನ್ನು ಕೂಡ ನಮಗೆ ಮೋಸ ಮಾಡಿ ತಾವು ದಕ್ಕಿಸಿಕೊಳ್ಬೇಕು ಅಂತ ಸುಳ್ಳು ನಾಟಕ ಆಡ್ತಾ ಇದ್ದಾರೆ ಅಂತ ಕೋಪಕ್ಕೊಳಗಾದ ಒಬ್ಬ ಶುರು ಮಾಡಿದ ದಾಳಿ ಅದು ಇಡೀ ಜನಾಂಗದ ಎಲ್ಲ ವಲಯಕ್ಕೂ ಹಬ್ಬಿತು. ಪ್ರತಿಯೊಬ್ಬ ಕ್ಷತ್ರಿಯರು ಕೂಡ ಜನ ನಮಗೆ ಕೊಡಬೇಕಾದ ಸಂಪತ್ತನ್ನು ಅಡಗಿಸಿಟ್ಟಿದ್ದಾರೆ ಅಂತನ್ನುವ ಒಂದು ಸುದ್ದಿ ಹರಡಿ ಎಲ್ಲ ಕಡೆಯಲ್ಲೂ ಕೂಡ ಅನ್ಯಾಯ ನಡೆದು ಯಾರ್ಯಾರು ಋತ್ವಿಜರು ಯಜ್ಞ ಯಾಗಾದಿಗಳನ್ನು ನಡೆಸಿಕೊಂಡು ಬಹಳ ಶಾಂತವಾಗಿ ತಮ್ಮ ತಮ್ಮ ಆಶ್ರಮಗಳಲ್ಲಿ ಕಾಲ ಕಳೀತಾ ಇದ್ರು ಅಂಥವರನ್ನು ಹುಡುಕಿ ಕೊಂದು ಅವರ ಮನೆಯ ಸಂಪತ್ತನ್ನು ಎಳೆದುಕೊಂಡು ಹೋಗುವ ಒಂದು ದುಸ್ಥಿತಿ ನಡೀಲಿಕ್ಕೆ ಶುರುವಾಯಿತು. ಗರ್ಭಿಣಿಯರನ್ನು ಹುಡುಕಿ ಈ ಮಕ್ಕಳು ಮುಂದೆ ಇದ್ರೂ ಕೂಡ ನಮಗೆ ಇಂಥದ್ದೇ ಅನ್ಯಾಯ ಮಾಡ್ತಾವೆ ಅಂತ ಕೊಲ್ತಾ ಇರುವ ಸಂದರ್ಭದಲ್ಲಿ ಒಂದು ಅತ್ಯಂತ ಸುಂದರಿಯಾದ ಒಬ್ಬಳು ಋಷಿ ಹೆಂಡತಿ ತನ್ನ ಗಂಡನನ್ನು ಕಳ್ಕೊಂಡು ದುಸ್ಥಿತಿಯಲ್ಲಿ ತಪ್ಪಿಸಿಕೊಳ್ಳಬೇಕು ಅಂತ ಕಾಡಿನ ಮಧ್ಯದಲ್ಲಿ ಓಡ್ತಾ ಇರ್ತಾಳೆ. ಓಡಿದರೂ ಕೂಡ ಎಷ್ಟು ಹೇಳ್ತಾರೆ ಅಂದರೆ, ಯಾವುದೋ ಗುಹೆಯಲ್ಲಿ ಅಡಗಿ ಕೂತಿದ್ರು, ಯಾವುದೋ ನದಿಯ ಕಲ್ಲಿನ ಮರೆಯಲ್ಲಿ ಅಡಗಿ ಕೂತಿದ್ರು, ಯಾವುದೋ ಪೊದೆಯಲ್ಲಿ ಅಡಗಿ ಕೂತಿದ್ರು, ಅಲ್ಲಿಗೂ ಹೋಗಿ ಹುಡುಕಿ ಅವರನ್ನು ಕೊಂದಿದ್ದಾರೆ. ಹಾಗೆ ಕೊಲ್ಲುವಾಗ ಈ ಹೆಣ್ಣು ಮಗಳು ತನ್ನ ಗರ್ಭವನ್ನು ಉಳಿಸಿಕೊಳ್ಬೇಕು ಅಂತ ಗರ್ಭವನ್ನು ಜಾರಿಸಿ ತನ್ನ ತೊಡೆಯಲ್ಲಿ ಆ ಮಗುವನ್ನು ರಕ್ಷಿಸಿಕೊಂಡು ಅಲ್ಲಿಂದ ತಪ್ಪಿಸಿಕೊಂಡು ಬಹಳ ಜನ ಇವರೆಲ್ಲ ಸಿಕ್ಕಿ ಹಾಕಿಕೊಂಡಾಗ ಇನ್ಯಾರ್ಯಾರು ಎಲ್ಲಿದ್ದಾರೆ ಅಂತ ಹೇಳುವಾಗ ಇವಳ ಕೈಗೆ ಕೈ ತೋರಿಸ್ತಾರೆ, ಅಲ್ಲೊಬ್ಬಳಿದ್ದಾಳೆ ಅಂತ. ಆಗ ಆ ಕ್ಷತ್ರಿಯರೆಲ್ಲ ಹುಡುಕಿಕೊಂಡು ಬಂದು ಅವಳು ಪರಿಪರಿಯಾಗಿ ಕೇಳ್ಕೊಳ್ತಾಳೆ, ನಾನೇನು ನಿಮ್ಗೆ ಅನ್ಯಾಯ ಮಾಡಿಲ್ಲ, ನನ್ನನ್ನು ಕಾಪಾಡಿ ಅಂತ. ಹಾಗೆ ಕಾಪಾಡಿ ಅಂತ ಎಷ್ಟು ಕಿರಿಚಿದಾಗಲೂ
ಸಹನೆ ಇಲ್ಲದೆ ಮತ್ತು ಪೀಡಿಸಲಿಕ್ಕೆ ಶುರು ಮಾಡಿ ಕೊಲ್ಲಬೇಕು ಅಂತ ಕೈಯಲ್ಲಿದ್ದ ಆಯುಧವನ್ನು ಎತ್ತಬೇಕು ಅಂತ ಆ ರಾಜ ಪ್ರಯತ್ನಿಸಿದಾಗ, ತುಂಬ ಜನ ಸೇರಿಕೊಂಡ ಕ್ಷತ್ರಿಯರು ಪ್ರಯತ್ನಿಸಿದಾಗ, ತೊಡೆಯನ್ನು ಸೀಳಿದ ಮಗು ನೆಲಕ್ಕೆ ಬಿದ್ದದ್ದೇ ತಡ, ಬೆಳಕಿನ ಒಂದು ದೊಡ್ಡ ಉಂಡೆ ಹರಡಿದಂತೆ ಕ್ಷಣ ಮಾತ್ರದಲ್ಲಿ ಅಲ್ಲಿ ನಿಂತಿದ್ದ ಅಷ್ಟೂ ಜನ ಕ್ಷತ್ರಿಯರ ಸೈನಿಕರ ಕಣ್ಣು ಕುರುಡಾಗಿ ಮೈಯೆಲ್ಲ ದಹಿಸಿ ಹೋದಂತೆ ಒದ್ದಾಡ್ತಾ ತಾವೇನು ಮಾಡ್ತಾ ಇದ್ದೇವೆ, ಯಾಕಾಗಿ ಹೀಗೆ ಬಂದ್ವಿ, ಏನೂ ಗೊತ್ತಿಲ್ಲದೆ ಒಂದು ಥರ ಪ್ರಜ್ಞೆಗಳನ್ನು ಕಳೆದುಕೊಂಡು ಅಲ್ಲೇ ಎಲ್ಲೆಲ್ಲೋ ಓಡಾಡ್ತಾ ಇದ್ದು ಬಿಟ್ರು. ಕಳೆದುಕೊಂಡ ಕಣ್ಣು ಅವರಿಗೆ ಮತ್ತೆ ಬರಬೇಕು ಅಂತ ಮನಸ್ಸಿನಲ್ಲಿ ಇದ್ದರೂ ಸ್ವಲ್ಪ ದಿವಸ ಆದಮೇಲೆ ತಾನಾಗಿ ಸರಿ ಹೋಗ್ಬೋದು, ಅದು ಬೆಳಕು ತೀವ್ರವಾಗಿ ತಾಕಿದ್ರಿಂದ ಹೀಗಾಗಿದೆ ಅಂತ ಅಂದುಕೊಂಡು ಅಲ್ಲಲ್ಲೇ ಓಡಾಡ್ತಾ ಇದ್ರು. ಅವರು ವಾಪಸ್ಸು ಅರಮನೆಗೆ ಹೋಗಲಿಕ್ಕೆ ಆಗಲಿಲ್ಲ. ಇದು ಸ್ವಲ್ಪ ದಿವಸದ ಸಮಸ್ಯೆ ಅಲ್ಲ, ಬಹಳ ದಿವಸ ಆಯಿತು. 10 ದಿನಗಳ ಕಳೆದ ಮೇಲೂ ಕೂಡ ತಮಗೆ ಯಾವುದೇ ಚಿಕಿತ್ಸೆ ಇಲ್ಲ ಅಂತ ಗೊತ್ತಾದಾಗ ಮತ್ತೆ ಆ ಹೆಣ್ಣಿನ ಬಳಿಗೆ ವಾಪಸ್ಸು ಬಂದರು. ತಮ್ಮ ತಪ್ಪಿನ ಅರಿವಾಗಿ ಕ್ಷಮೆ ಕೇಳಿದರು. ಆ ತಾಯಿ ಹೇಳಿದ್ಲು, ನಾನು ನಿಮ್ಮ ಮೇಲೆ ಏನೂ ಕೋಪ ಮಾಡಿಕೊಳ್ಳಿಲ್ಲ, ಕೋಪ ಮಾಡಿಕೊಂಡಿದ್ದು ನನ್ನ ಮಗ. ಅವನು ಹುಟ್ಟಿದ್ದು ಊರುವಿನಿಂದ, ಆದ್ದರಿಂದ ಅವನಿಗೆ ಹೆಸರೇ ಔರ್ವ ಅಂತ ಹೆಸರು ಬಂತು. ಔರ್ವ ಅಂದರೆ ತೊಡೆಸೀಳಿ ಬಂದವನು ಅಂತ. ಹಾಗೆ ತೊಡೆಸೀಳಿ ಬಂದಂತಹ ಆ ಮಗನನ್ನೇ ನೀವು ಕೇಳಿದರೆ ನಿಮ್ಮ ಈ ಕಣ್ಣಿನ ಸಮಸ್ಯೆಗೆ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ಅಂತ ಹೀಗೆ ಹೇಳಿದಾಗ ಮಗುವನ್ನು ಕೇಳಿಕೊಳ್ಳುತ್ತಾರೆ. ತಪ್ಪಾಯಿತು, ದಯವಿಟ್ಟು ನಮ್ಮನ್ನೆಲ್ಲರನ್ನೂ ಕ್ಷಮಿಸಿ, ನಾವಿನ್ನು ಮುಂದೆ ಅನ್ಯಾಯ ಇಲ್ಲದಂತೆ, ಯಾರಿಗೂ ನೋವಾಗದಂತೆ ರಾಜ್ಯವನ್ನು ನಡೆಸಿ, ಪ್ರಜಾರಂಜಕ ಅನ್ನುವ ಶಬ್ದಕ್ಕೆ ಸಹಜವಾದ ಅರ್ಥವುಳ್ಳ ರಾಜ ಅನ್ನುವಂತೆ ನಾವು ನಡ್ಕೊಳ್ತೇವೆ, ತಪ್ಪು ಮಾಡುವುದಿಲ್ಲ ಅಂತ ಪರಿಪರಿಯಾಗಿ ಕೇಳಿಕೊಂಡಾಗ ಆ ಮಗು ಶಾಂತ ಆಗುವುದೇ ಇಲ್ಲ. ಯಾಕೆಂದರೆ ಅದಕ್ಕೆ ಕಣ್ಣು ಮುಚ್ಚಿದ ಆಗಲಲ್ಲ, ಕೇವಲ ತನ್ನ ತಾಯಿಯ ಕೂಗಲ್ಲ, ತಾಯಿ ಓಡ್ತಾ ಎಲ್ಲೆಲ್ಲೆಲ್ಲಿ ನಡೆದಿದ್ದಾಳೋ ಅಲ್ಲಿ ಎಲ್ಲ ಕಡೆಯಲ್ಲೂ ಋಷಿ ಹೆಣ್ಣು ಮಕ್ಕಳ ರೋದನದ ಧ್ವನಿ ಕಿವಿಯಲ್ಲಿ ಅನುರಣಿಸ್ತಾ ಮತ್ತೆ 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 ಕೋಪವನ್ನೇ ಜಾಸ್ತಿ ಮಾಡ್ತಾ ಇರುತ್ತೆ. ಕೊನೆಗೆ ತನ್ನ ಮನಸ್ಸಿನಲ್ಲಿ ಹುಟ್ಟಿದಂತಹ ಇಡೀ ಜಗತ್ತನ್ನೇ ಸುಡಬೇಕು ಅಂತನ್ನುವ ಕೋಪವನ್ನೇ ಒಟ್ಟು ಮಾಡಿ ನಿಂತಾಗ ಈ ಯಾರೆಲ್ಲ ಆ ಕ್ಷತ್ರಿಯರ ಕೈಯಲ್ಲಿ ಸತ್ತು ಹೋಗಿದ್ರೋ ಅಂತಹ ಪೂರ್ವ ಪಿತೃಗಳೆಲ್ಲ ಅವನ ಎದುರುಗಡೆ ಬರ್ತಾರೆ. ಬಂದು ಆ ಮಗುವನ್ನು ಸಮಾಧಾನ ಮಾಡ್ತಾರೆ. ಕೋಪ ಮಾಡಿಕೊಳ್ಬೇಡ, ನಾವೇ ಬೇಕು ಅಂತ ಬಯಸಿ ಈ ರೀತಿಯಾಗಿ ನಮ್ಮನ್ನು ನಾವು ಬಹಳ ದೀರ್ಘಕಾಲ ಉಳಿಸಿಕೊಳ್ಳಿಕ್ಕೆ ಇಷ್ಟ ಇಲ್ಲದೆ ಸಂಪತ್ತನ್ನು ಅಡಗಿಸಬೇಕು ಅಂತ ನಮಗೆ ಯಾಕೆ? ಕುಬೇರ ಕೇಳಿದಾಗಲೆಲ್ಲ ಕೊಡ್ತಾನೆ, ಅಥವಾ ನಾವು ಬಯಸಿದಾಗಲೆಲ್ಲ ಸಂಪತ್ತು ನಮ್ಮ ಕಣ್ಣ ಮುಂದೆ ಬಂದು ನಿಲ್ಲುತ್ತೆ. ಅಂಥವರು ನಾವು ಅಡಗಿಸಿಡುವ ಅಗತ್ಯವೇ ಇರಲಿಲ್ಲ. ಆದರೆ ದೀರ್ಘಕಾಲದ ನಂತರ ದೇಹವನ್ನು ಬಿಡಬೇಕು ಅಂತ ಅನಿಸಿದ್ರು ಆತ್ಮಹತ್ಯೆ ಎನ್ನುವುದು ಪಾಪ. ಅದರಿಂದಾಗಿ ಅದರ ಜೊತೆಗೆ ಒಂದು ಕ್ಷತ್ರಿಯರಿಗೆ ಸಹಜವಾದ ಸಮಸ್ಯೆ ಒದಗಿದಾಗ ನಾವು ಕೊಡದೇ ಇದ್ದದ್ದು ಅವರಿಗೆ ನಮ್ಮ ಮೇಲೆ ಕೋಪ ಬರುವುದಕ್ಕೆ ಕಾರಣ ಆಗಿ ನಾವೇ ಒಂದು ಆಯ್ಕೆ ಮಾಡಿಕೊಂಡ ಸಾವಾಗಿ ಈ ಕ್ಷತ್ರಿಯರ ಆಟೋಪ ನಡೆದಿದೆ. ಇದರಲ್ಲಿ ಅವರನ್ನು ಪೂರ್ತಿಯಾಗಿ ನಾಶ ಮಾಡುವುದು ಯಾವ ಮಾತ್ರಕ್ಕೂ ಸರಿಯಲ್ಲ ಅಂತ ಹೀಗೆ ಹೇಳಿದಾಗ, ಸರಿ ಇವನಲ್ಲದೆ ಇದ್ದರೂ ಕೂಡ ಇನ್ಯಾರೋ ಎಲ್ಲ ಸೇರಿಕೊಂಡು ತಪ್ಪು ಮಾಡಿದಾರಲ್ವ, ಇನ್ನು ಮುಂದೆಯೂ ಈ ಕ್ಷತ್ರ ಯೋಚನೆ ಮತ್ತೆ ಪಾಪವನ್ನೇ ಮಾಡುತ್ತೆ, ಅದರಿಂದಾಗಿ ನಾನು ಕೋಪವನ್ನು ಇಳಿಸುವುದಿಲ್ಲ, ತಪ್ಪನ್ನು ಸರಿ ಈಗ ಹೇಳ್ಕೊಳ್ಬಹುದು. ಆದರೆ ಮುಂದೆ ಬಂದ ಕ್ಷತ್ರಿಯರು ಮತ್ತೆ ಇದೇ ಥರ ತಪ್ಪು ಮಾಡಿದರೆ ಹಾಗೆ ಯಾವತ್ತೂ ಕೂಡ ಯೋಚನೆ ಮಾಡಿ ಮುಂದೆ ತಪ್ಪಾಗುತ್ತೆ ಅಂತ ಈಗಲೇ ಇದ್ದವರಿಗೆಲ್ಲರಿಗೂ ಶಿಕ್ಷೆ ಕೊಡೋದು ಎಷ್ಟು ಸರಿ? ಹಿಂದೆ ಯಾರೋ ಮಾಡಿದ್ದಾರೆ ತಪ್ಪು ಅಂತ ಇವತ್ತಿನವರಿಗೆ ಶಿಕ್ಷೆ ಕೊಡೋದು ಹೇಗೆ ತಪ್ಪೋ, ಇವತ್ಯಾರೋ ತಪ್ಪು ಮಾಡಿದ್ದಾರೆ ಅಂತ ಮುಂದಿನವರಿಗೂ ಸೇರಿಸಿ ಶಿಕ್ಷೆ ಕೊಡೋದು ತಪ್ಪೇ. ಅದರಿಂದಾಗಿ ನೀನು ಕೋಪವನ್ನು ದಯವಿಟ್ಟು ಹಿಂದಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿದಾಗ ಕೊನೆಗೆ ಆ ಔರ್ವ ತನ್ನ ಶಕ್ತಿಯನ್ನು ಮರಳಿ ಸ್ವೀಕರಿಸ್ತಾನೆ. ಹೀಗೆ ಸ್ವೀಕರಿಸಿ ಆ ಕ್ಷತ್ರಿಯರಿಗೆಲ್ಲರಿಗೂ ಮತ್ತೆ ಕಣ್ಣು ಬರುವಂತೆ ಮಾಡಿ ಸರಿಯಾಗಿ ರಾಜ್ಯಪಾಲನೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟ. ಹೀಗೆ ಪಿತೃದೇವತೆಗಳೇ ಬಂದು ಕೇಳಿಕೊಂಡಿದ್ದಾರೆ, ನಾನು ನಿನಗೆ ಬದುಕಿರುವ ಪಿತೃತರನೇ ಅಪ್ಪ, ನನ್ನ ಮಾತಾದರೂ ನೀನು ಕೇಳಿಕೊಂಡು ನಿನ್ನ ಈ ಕೋಪವನ್ನು ತಣಿಸು ಅಂತ ಪರಾಶರನಿಗೆ ವಸಿಷ್ಠರು ಮತ್ತೆ ಕೇಳಿಕೊಳ್ತಾರೆ. ಆದರೆ ಕೋಪ ಹೋಗದೆ ರಾಜನಿಗೆ ಏನು ಮಾಡುವುದಿಲ್ಲ, ಕ್ಷತ್ರಿಯರನ್ನು ನಾಶ ಮಾಡುವುದಿಲ್ಲ, ಆದರೆ ರಕ್ಕಸರ ಸಂತತಿಯೇ ಇರಬಾರದು, ಅದಕ್ಕೋಸ್ಕರ ನನ್ನ ಶಕ್ತಿಯನ್ನು ರಕ್ಕಸರ ಸಂತತಿಯ ಮೇಲೆ ಪ್ರಯೋಗಿಸ್ತೇನೆ ಅಂತ ಪರಾಶರ ಮತ್ತೆ ಅದನ್ನು ಅಭಿಮಂತ್ರಣ ಮಾಡಲಿಕ್ಕೆ ತೊಡಗಿದಾಗ ಪುಲಸ್ತ್ಯನೇ ಮೊದಲಾದಂತಹ, ಪುಲಸ್ತ್ಯ ಅಂತಂದರೆ ನಮಗೆ ರಾವಣನ ಪೂರ್ವಜರು, ಈ ರಕ್ಕಸರ ಪರಂಪರೆಯ ಮೂಲ ವ್ಯಕ್ತಿಯಾದಂತಹ ಪುಲಸ್ತ್ಯನೇ ಮೊದಲಾದ ಅನೇಕ ಋಷಿಗಳು ಬಂದು ಮತ್ತೆ ಪ್ರಾರ್ಥನೆ ಮಾಡ್ತಾರೆ. ರಾಕ್ಷಸರಲ್ಲೂ ಒಳ್ಳೆಯವರಿದ್ದಾರಪ್ಪ, ಅಸುರರಲ್ಲೂ ಒಳ್ಳೆಯವರಿದ್ದಾರೆ. ಈಗ ಬಲಿ, ಆಮೇಲೆ ಪ್ರಹ್ಲಾದ, ಇವರೆಲ್ಲ ಒಂದು ಭಗವಂತನ ಭಕ್ತರೇ ಆದವರು.
ಕೇವಲ ಜನ್ಮದಿಂದ ಕೆಟ್ಟವರು ಒಳ್ಳೆಯವರು ಅಂತ ನಾವು ತೀರ್ಮಾನ ಮಾಡಲಿಕ್ಕಾಗುವುದಿಲ್ಲ. ನಾವು ಈ ಜನ್ಮದಲ್ಲಿ ಈ ಮತದಲ್ಲಿದ್ದೇವೆ ಅಂತ ಹೆಗ್ಗಳಿಕೆಯಿಂದ ನಾವೇ ಶ್ರೇಷ್ಠ ಅಂತ ಬೀಗಬಹುದು. ಆದರೆ ನಮ್ಮ ಒಳಗೆ ನಿಜವಾದ ಸ್ವಭಾವ, ನಮ್ಮ ಅನುಸಂಧಾನ ಎಷ್ಟು ಸರಿ ತಪ್ಪಿದೆ ಅಂತ ಗೊತ್ತಿಲ್ಲದೆ ನಾವು ಮಾಡುವ ತಪ್ಪುಗಳಿಂದ ಮತ್ತೊಮ್ಮೆ ಈ ಶರೀರವೇ ಪಡ್ಕೊಳ್ಳಿಕ್ಕಾಗದಷ್ಟು ದುಸ್ಥಿತಿಯ ಕೆಟ್ಟ ಜನ್ಮವನ್ನೂ ಪಡೆಯಬಹುದು. ಅದನ್ನಾಗಿ ಯಾವುದೋ ಮತದಲ್ಲಿದ್ದಾನೆ, ಯಾವುದೋ ಜನ್ಮದಲ್ಲಿದ್ದಾನೆ, ಯಾವುದೋ ಮಠದಲ್ಲಿದ್ದಾನೆ, ಅಥವಾ ಯಾವುದೋ ಒಂದು ತಪ್ಪಿನ ದಾರಿಯಲ್ಲಿದ್ದಾನೆ ಅಂತ ಮೇಲ್ನೋಟಕ್ಕೆ ಇವತ್ತಿಗೆ ಕಾಣುವಂತಹ ಹೊರಮುಖದ ಚಿಂತನೆಯಿಂದ ಒಬ್ಬ ವ್ಯಕ್ತಿಯನ್ನು ಪೂರ್ತಿಯಾಗಿ ಅಳಿಲಿಕ್ಕಾಗುವುದಿಲ್ಲ. ರಕ್ಕಸರೆಲ್ಲ ಕೆಟ್ಟವರು ಅಂತ ಭಾವಿಸಬೇಡ ಅಂತ ಹೀಗೆ ಕೇಳಿದ ಮೇಲೆ ಕೊನೆಗೆ ಏನು ಮಾಡಬೇಕು? ಈ ಶಕ್ತಿಯನ್ನು ಇದ್ದಕ್ಕಿದ್ದ ಹಾಗೆ ನಶಿಸಿ ಹೋಗುವಂತೆ ಮಾಡಲಿಕ್ಕಾಗುವುದಿಲ್ಲ. ಇದಕ್ಕೆ ಪ್ರತಿಹಾರ, ಯಾಕೆಂದರೆ ನನ್ನ ಕೋಪ ಪ್ರತಿ ಕ್ಷಣದಲ್ಲೂ ಮತ್ತೆ ಮತ್ತೆ ನನ್ನ ತಾಯಿಯರಿಗೆ ಆದಂತಹ ನೋವು ಮತ್ತು ನನ್ನ ಅಪ್ಪಂದಿರನ್ನು ಕಳ್ಕೊಂಡ ಆ ರಕ್ಕಸನ ದುಷ್ಟ ಪ್ರವೃತ್ತಿ ನನ್ನ ಮನಸ್ಸಿಗೆ ನೆನಪಾದಾಗಲೆಲ್ಲ ಮತ್ತೆ ಅದು ನನ್ನೊಳಗೆ ಕುದಿದು ಹೊರಕ್ಕೆ ಬಂದೇ ಬರುತ್ತೆ. ಇದಕ್ಕೊಂದು ಪರಿಹಾರ ಬೇಕು ಅಂತ ಹೀಗೆ ಕೇಳಿದಾಗ ಅವರೊಂದು ಉದಾಹರಣೆ, ಒಂದು ಉಪಾಯವನ್ನು ಹೇಳುತ್ತಾರೆ. ನಿನ್ನ ಈ ಕೋಪವನ್ನು ಸಮುದ್ರದ ಮಧ್ಯಕ್ಕೆ ಇಟ್ಟು ಬಿಡು. ಅದು ನೀರಿನ ಸುತ್ತ ಇರುವುದರಿಂದ ಹೊರಕ್ಕೆ ವ್ಯಾಪಿಸದೆ ನೀರಿನ ಒಳಗೆ ಒಡಬಾನಲ ಅಂತ, ಬಡಬಾನಲ ಅಂತ ಇವತ್ತಿಗೂ ಹೇಳ್ತಾರೆ. ಅವನ ಕೋಪ ಒಂದು ಕುದುರೆಯ ರೂಪವನ್ನು ತಾಳಿ ಸಮುದ್ರದ ಒಳಗೆ ಸೇರಿ ಅವತ್ತಿನಿಂದ ಸಮುದ್ರಕ್ಕೆ ಬಡಬಾನಲ ಉಳ್ಳದ್ದು ಅನ್ನುವ ಅರ್ಥದಲ್ಲಿ ಶಬ್ದವನ್ನು ಪ್ರಯೋಗಿಸ್ತಾರೆ. ಅದಕ್ಕೆ ಸಮುದ್ರೇಕ. ಸಮುದ್ರದಲ್ಲಿ ಆ ಉದ್ರೇಕ ಯಾಕೆ, ಆ ಅಲೆಗಳ ಚಲಿಸುವಿಕೆ ಯಾಕೆ ಅಂದರೆ ಅದರ ಬುಡದಲ್ಲಿರುವ ಬಿಸಿ. ಆ ಬಿಸಿ ಇವನ ಕೋಪವಾಗಿ ರಕ್ಕಸರನ್ನು ಕೊಲ್ಲಬೇಕು ಅಂತ ಚಿಂತಿಸಿದ್ದನ್ನು ಮತ್ತೆ ಆ ಪುಲಸ್ತ್ಯನೆ ಮೊದಲಾದವರ ಪ್ರಾರ್ಥನೆಗೆ ಅನುಗುಣವಾಗಿ ಸಮುದ್ರದ ಆಳಕ್ಕೆ ಇಳಿಸಿದ. ಹೀಗಾದ ಮೇಲೆ ಗಂಧರ್ವ ಹೀಗೆ ವಸಿಷ್ಠರ ಮತ್ತು ವಿಶ್ವಾಮಿತ್ರರ ನಡುವಿನ ಈ ಗಲಾಟೆಯಲ್ಲಿ ಇಷ್ಟು ತನಗೆ ಅನ್ಯಾಯದ ಪರಿಸ್ಥಿತಿ ಬಂದಾಗಲೂ ಕೋಪ ಮಾಡಿಕೊಳ್ಳದೆ ಇದ್ದರೂ, ಆದ್ದರಿಂದಾಗಿ ಅವರಿಗೆ ವಸಿಷ್ಠ ಅನ್ನುವ ಹೆಸರು ಸಾರ್ಥಕ ಆಯಿತು. ವಸಿಷ್ಠ ಅಂದರೆ ಬದುಕುವುದರಲ್ಲಿ ಅತ್ಯಂತ ಹೆಚ್ಚು ತಾಳ್ಮೆಯಿಂದ ಬದುಕುವ ಮನಸ್ಥಿತಿ ಉಳ್ಳವನು ಅಂತ ಅರ್ಥ ವಸಿಷ್ಠ ಅನ್ನುವ ಶಬ್ದಕ್ಕರ್ಥ. ಆ ಶಬ್ದಕ್ಕೆ ಅನ್ವರ್ಥವಾಗಿ ಬದುಕಿದವನು ವಸಿಷ್ಠ. ಈ ಕೋಪ ವಸಿಷ್ಠರು ಮುಂದುವರೆಸಲಿಲ್ಲ. ಕೊನೆಗೆ ಸಾಧನೆಯ ಮತ್ತೊಂದು ಮುಖದಲ್ಲಿ ಇವನ ಪರಂಪರೆಯಲ್ಲಿ ತ್ರಿಶಂಕು ಅನ್ನುವವನು ವಸಿಷ್ಠರಿಂದ ಯಾಗ ಮಾಡಿಸಬೇಕು ಅಂತ ಪ್ರಯತ್ನಪಟ್ಟು ಅವರು ದೇವಲೋಕಕ್ಕೆ ಹೋಗಿದ್ದಾಗ ಬರದೆ ಮತ್ತಷ್ಟು ತಡವಾದಾಗ, ಯಾಕೆಂದರೆ ತಂದೆಯಿಂದಲೇ ಹೊರಕ್ಕೆ ಹಾಕಲ್ಪಟ್ಟಿದ್ದ ಈ ತ್ರಿಶಂಕು, ಅವನಿಗೇನು ಅಂದರೆ ಕೆಲವೆಲ್ಲ ಬಹಳ ಬೇಗ ಬೇಗ ಏನಾದರೂ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ನಾನು ಸಿದ್ಧಿ ಮಾಡಬೇಕು ಅಂತ. ಆ ಸಿದ್ಧಿಯನ್ನು ವಸಿಷ್ಠರು ರಾಜಗುರುಗಳಾಗಿ ಮನೆಯಲ್ಲಿ ಮಗ ಮಾಡಿದ ತಪ್ಪನ್ನು ತಂದೆ ಕೋಪದಿಂದ ಅವನನ್ನು ಬೈದು ಹೊರಕ್ಕೆ ಹಾಕ್ತಾನೆ. ಹೊರಕ್ಕೆ ಹಾಕಿದಾಗಲೂ ವಸಿಷ್ಠರು ಅವನ ಪರವಾಗಿ ಮಾತಾಡಲಿಲ್ಲ. ಈ ಕೋಪ ಇತ್ತು ತ್ರಿಶಂಕುವಿಗೆ. ಅದರ ಜೊತೆಗೆ ಅವನು ಎಲ್ಲೋ ಒಂದು ಗೋಹತ್ಯೆಯನ್ನು ಮಾಡಿದ್ದ. ಅದರ ಜೊತೆಗೆ ಯಾವುದೋ ಒಂದು ಮಂತ್ರಿಯ ಯಾವುದೋ ಒಬ್ಬ ವ್ಯಕ್ತಿ ಹೇಳ್ತಾರೆ, ಆ ವ್ಯಕ್ತಿಯ ಹೆಂಡತಿಯನ್ನು ತನಗೆ ವಶ ಮಾಡಿಕೊಂಡು ಆಕೆಯನ್ನೇ ಮದುವೆಯಾಗಿ ತನ್ನ ಹೆಂಡತಿ ಅಂತ ಭಾವಿಸ್ತಾನೆ. ಅನ್ಯಾಯದ ರೀತಿಯ 3 ತಪ್ಪುಗಳನ್ನು ಮಾಡ್ತಾನೆ. ಶಂಕು ಅಂದರೆ ಪಾಪ ಅಂತ ಅರ್ಥ. 3 ತಪ್ಪುಗಳು ಮತ್ತೆ ಅದು ಪರಿಹಾರ ಮಾಡಲಿಕ್ಕೇ ಆಗದ್ದು. ಅದರಿಂದಾಗಿ ವಸಿಷ್ಠರು ಅವನನ್ನು ಮುಂದುವರಿಲಿಕ್ಕೆ ಬಿಡುವುದಿಲ್ಲ. ಯಾವಾಗ ವಸಿಷ್ಠರು ಕೈ ಬಿಡ್ತಾರೋ ಅಲ್ಲಿ ವಿಶ್ವಾಮಿತ್ರರು ಪ್ರತ್ಯಕ್ಷ ಆಗ್ತಾರೆ. ಅವನು ವಿಶ್ವಾಮಿತ್ರರ ಹತ್ರ ಹೋಗಿ, ನನಗೆ ಏನಾದರೂ ಮಾಡಿ ಸ್ವರ್ಗಕ್ಕೆ ಈ ಸಶರೀರನಾಗಿ ನಾನು ಹೋಗಲೇಬೇಕು ಅಂತ ಹಠ ಹಿಡಿದು ಕೇಳಿದಾಗ ತನ್ನ ತಪಸ್ಸಿನ ಬಲವನ್ನೆಲ್ಲ ಧಾರೆ ಎರಿತಾರೆ. ಮತ್ತೆ ತಪಸ್ಸು ಕಳ್ಕೊಳ್ತಾರೆ. ಅವನಿಗೆ ಯಾಕೆ ಧಾರೆ ಎರೆದ್ರು? ಯಾವಾಗ ವಿಶ್ವಾಮಿತ್ರರು ಕಾಡಿನಲ್ಲಿದ್ದು ತಮ್ಮ ತಪಸ್ಸಿನ ಬಗ್ಗೆ ಬೇರೆ ಏನೂ ಯೋಚನೆ ಮಾಡದಂತೆ ನಡ್ಕೊಳ್ಳಿಕ್ಕೆ ಸಹಾಯ ಮಾಡಿದ್ದ ತ್ರಿಶಂಕು. ಯಾಕೆಂದರೆ 12 ವರ್ಷದ ನಿರಂತರವಾದ ಬರಗಾಲ ಬಂದಾಗ ವಿಶ್ವಾಮಿತ್ರನ ಹೆಂಡಂದಿರನ್ನು, ಮಕ್ಕಳನ್ನು ಚೆನ್ನಾಗಿ ಪೋಷಣೆ ಮಾಡಿದ್ದ. ಕಾಡಿನಲ್ಲಿ ಹೊರಗೆ ಹಾಕಿದ್ದ. ರಾಜ ಅವನನ್ನು ಒಳಗೆ ಇರಿಸಿರಲಿಲ್ಲ. ಆದರೆ ಅಲ್ಲಿದ್ದಾಗಲೂ ವಿಶ್ವಾಮಿತ್ರರ ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ರಕ್ಷಿಸಿದ್ದ ಅನ್ನುವ ಕಾರಣಕ್ಕೆ ಆ ಕೃತಜ್ಞತೆಗೋಸ್ಕರ ನಿನ್ನನ್ನು ಸಶರೀರನಾಗಿ ನಾನು ಯಜ್ಞ ಮಾಡಿಸಿ ಕಳಿಸ್ತೇನೆ ಅಂತ ಯೋಚನೆ ಮಾಡಿ ತಪಸ್ಸನ್ನು ಧಾರೆ ಎರಿತಾನೆ. ದೇವಲೋಕಕ್ಕೆ ಇನ್ನೇನು ಹೋಗಿ ಬಾಗಿಲಿನ ಎದುರುಗಡೆ ನಿಂತು ಹೆಜ್ಜೆ ಇಡಬೇಕು. ಅಷ್ಟೊತ್ತಿಗೆ ದೇವತೆಗಳೆಲ್ಲ ತಡೆದು ಅವನನ್ನು ಹೊರಕ್ಕೆ ತಳ್ಳುತ್ತಾರೆ. ಇವನು ಪಾಪ ಮಾಡಿದವನು ಬೇರೆ, ಸಶರೀರನಾಗಿ ಬರಬೇಕು ಅಂತ ಬೇರೆ ದುರಾಸೆ, ಇಂಥವನನ್ನು ಇಲ್ಲಿ ತಗೊಳ್ಳಿಕ್ಕಾಗುವುದಿಲ್ಲ ಅಂತ ಅವನನ್ನು ಕೆಳಕ್ಕೆ ತಳ್ಳುತ್ತಾರೆ. ತಳ್ಳಿದಾಗ ವಿಶ್ವಾಮಿತ್ರರೇ, ನಿಮ್ಮ ತಪಸ್ಸಿನಿಂದ ನಾನು ಸ್ವರ್ಗಕ್ಕೆ ಹೋಗ್ತೇನೆ ಅಂತ ಭಾವಿಸಿ ಮಾಡಿದ ಈ ಯಾಗ ಎಲ್ಲವೂ ನಿಷ್ಫಲಗೊಂಡವಲ್ಲ ಅಂತ ಕೂಗಿಕೊಳ್ತಾನೆ. ಆಗ ವಿಶ್ವಾಮಿತ್ರರು ಅವನು ಕೆಳಕ್ಕೆ ಬೀಳಬಾರದು ಅಂತ ಯೋಚಿಸಿ ಮತ್ತೂ ತನ್ನ ತಪಸ್ಸಿನ ಬಲವನ್ನು ಅಲ್ಲೇ ಸ್ವರ್ಗದ ಮತ್ತು ಅಂತರಿಕ್ಷ ಅಂದರೆ ಭೂಮಿಯ ಮಧ್ಯದ ಅಂತರಿಕ್ಷದಲ್ಲೇ ಒಂದು ಲೋಕವನ್ನು ಸೃಷ್ಟಿ ಮಾಡಿ
ಅದರಲ್ಲಿ ಅವನೊಬ್ಬನೇ ಎಲ್ಲ ಥರದ ಸೌಕರ್ಯಗಳು ಇರುವ ಹಾಗೆ, ಸ್ವರ್ಗ ಹೇಗಿದೆಯೋ ಹಾಗೇ ಇನ್ನೊಂದು ಅದಕ್ಕೆ ಎದುರಂಗಡಿ ಅಂತನ್ನುವ ಹಾಗೆ ಸೃಷ್ಟಿ ಮಾಡಿ ಅದರಲ್ಲಿ ತ್ರಿಶಂಕುವನ್ನು ಇರಿಸ್ತಾನೆ. ಹೀಗೆ ಮತ್ತೆ ತಪಸ್ಸನ್ನು ಕಳ್ಕೊಳ್ತಾನೆ. ಹೀಗೆ ತಪಸ್ಸನ್ನು ಕಳ್ಕೊಂಡದ್ದು ನೋಡಿದರೆ ಒಂದರ ಮೇಲೆ ಇಷ್ಟು ನಡೆದಾಗಲೂ ಹಠ ಬಿಡದೆ ಮತ್ತೂ ತಪಸ್ಸಿನಲ್ಲಿ ಇಳಿದಂತಹ ವಿಶ್ವಾಮಿತ್ರನಿಗೆ ಕೊನೆಗೆ ಚತುರ್ಮುಖ ಬಂದು, ನೀನು ಮುಂದೆ ವೇದ ಮಂತ್ರವನ್ನು ಕಾಣುವವನಾಗಿ ಬ್ರಹ್ಮರ್ಷಿ ಆಗ್ತೀಯಪ್ಪ ಅಂತಾರೆ. ನೀವು ಹೇಳಿದರೆ ಆಗುವುದಿಲ್ಲ, ವಸಿಷ್ಠರು ಹೇಳಬೇಕು ಅಂತ ಕೇಳಿಕೊಳ್ತಾನೆ. ಯಾಕೆಂದರೆ ಅವರು ಒಪ್ಪಿಕೊಳ್ಬೇಕು ನನ್ನನ್ನು ಬ್ರಹ್ಮರ್ಷಿ ಅಂತ. ಆಯಿತು ಅಂತ ಹೇಳಿ ವಸಿಷ್ಠರನ್ನು ಕರೆಸಿದಾಗ ವಸಿಷ್ಠರ ಮುಂದೆಯೇ, ಬ್ರಹ್ಮದೇವರ ಮುಂದೆಯೇ ವಿಶ್ವಾಮಿತ್ರನನ್ನು ಮತ್ತೆ ಎಲ್ಲರೂ ಸೇರಿ, ವಸಿಷ್ಠನೇ ಬಾಯಿ ಬಿಟ್ಟು ನೀನು ಬ್ರಹ್ಮರ್ಷಿಯಾಗಿದ್ದಿ, ಅದನ್ನು ಸುಮ್ಮನೆ ಅವನ ಕಾಟಾಚಾರಕ್ಕೆ ಹೇಳಿಲ್ಲ. ಇಷ್ಟು ತಪಸ್ಸು ಮಾಡಿದವರು ಬೇರೆ ಯಾರಾದರೂ ತಪಸ್ಸು ಕಳ್ಕೊಂಡಿದ್ರೆ ಈ ತಪಸ್ಸು ಬೇಡಪ್ಪ, ಏನೂ ಬೇಡ, ನಾವು 4 ದಿವಸ ಜಪ ಮಾಡುವಾಗಲೇ ನೀರಿನ ವ್ಯವಸ್ಥೆ ಹಾಳಾಯಿತು, ಸ್ನಾನದ ವ್ಯವಸ್ಥೆ ಹಾಳಾಯಿತು, ಕೂತ್ಕೊಳ್ಳುವ ಜಾಗದ ವ್ಯವಸ್ಥೆ ಹಾಳಾಯಿತು, ಉಟ್ಕೊಳ್ಳುವ ಬಟ್ಟೆ ಸರಿ ಇಲ್ಲ, ಪಾತ್ರೆ ಸರಿಯಾಗಿ ತೊಳೆದಿಲ್ಲ, ಅಥವಾ 100 ಕಾರಣಗಳು ಸಿಗ್ತವೆ ನಾವು ತಪ್ಪಿಸಿಕೊಳ್ಬೇಕು ಅನ್ನುವ ವ್ಯವಸ್ಥೆಯಲ್ಲಿ. ಆದರೆ 1000 ಕಾರಣಗಳಿದ್ದಾಗಲೂ ತಪ್ಪಿಸಿಕೊಳ್ಳಿಕ್ಕೆ ಮಾಡಬೇಕು ಅಂತ ಅನ್ನೋದು ಒಂದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಗುರಿ ಸಾಧಿಸಿದ್ದಕ್ಕೋಸ್ಕರ ವಸಿಷ್ಠರು ಮನದುಂಬಿ ನಿನ್ನನ್ನು ಬ್ರಹ್ಮರ್ಷಿ ಅಂತ ನಾನು ಒಪ್ಪಿಕೊಂಡಿದ್ದೇನೆ ಅಂತ ಆಶೀರ್ವದಿಸ್ತಾರೆ. ಇದು ನಿಜವಾಗಿ ಒಬ್ಬ ಋತ್ವಿಜನಲ್ಲಿ ಅಥವಾ ಪ್ರಾಮಾಣಿಕವಾದಂತಹ ಅನುಷ್ಠಾನಶೀಲನಲ್ಲಿ ಇರಬೇಕಾದ ಗುಣ. ಎಂಥ ಅನ್ಯಾಯ ಇದ್ದರೂ ಕೂಡ ಅವನು ದೇವರ ಭಕ್ತ. ಅವನು ವೈಷ್ಣವ ದ್ವೇಷ ಹೇತೂನ್ಮೇ ಭಸ್ಮಸಾತ್ ಕುರು ಮಾಧವ ಅಂತ ಭಗವಂತನ ಹತ್ರ ನಾವು ಪ್ರಾರ್ಥನೆ ಮಾಡಬೇಕು ಅಂತ. ಭಗವಂತನಿಗೆ ಭಕ್ತ ಆದಮೇಲೆ ನಮ್ಮ ಮೇಲೆ ಯಾವುದೇ ಥರದ ಅವನು ಏನೇ ಅನ್ಯಾಯಗಳನ್ನು ನಿಜವಾಗಿ ಮಾಡಿದ್ದ ಅಂತ ಆದರೂ ಕೂಡ ಅದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದೆ, ಆಗುವುದಿಲ್ಲ ಅಂದರೆ ಕೆಲವೊಮ್ಮೆ ತುಂಬ ಒಳ್ಳೆಯವರು ಇರ್ತಾರೆ, ಆದರೆ ಅವ್ರ ಜೊತೆಗೆ ಇರಲಿಕ್ಕಾಗಲ್ಲ, ಅದೊಂದು ಕೆಲವು ಕೆಟ್ಟ ಪರಿಸ್ಥಿತಿ ಇರುತ್ತೆ. ಅಂತಹ ಸಂದರ್ಭದಲ್ಲಿ ದೂರ ಇದ್ದು ನಾವು ನಮ್ಮನ್ನು ರಕ್ಷಿಸಿಕೊಳ್ಬೇಕು ಹೊರತು ದ್ವೇಷಿಸುವುದರಲ್ಲಿ ಯಾವತ್ತೂ ಅರ್ಥ ಇಲ್ಲ. ಅಂತಹ ಭಕ್ತನನ್ನು ದ್ವೇಷಿಸುವುದು ಅಂದರೆ ಭಗವಂತನನ್ನೇ ದ್ವೇಷಿಸಿದ ಹಾಗೆ ಅಂತ ನವವಿಧ ದ್ವೇಷವನ್ನು ಕೂಡ ಭಾಗವತದ ವ್ಯಾಖ್ಯಾನದ ಸಂದರ್ಭದಲ್ಲಿ ಹೇಳುತ್ತಾರೆ ಆಚಾರ್ಯರು. ಹಾಗಾಗಿ ವಿಶ್ವಾಮಿತ್ರ ವಸಿಷ್ಠರಿಂದ ಕಲಿಯಬೇಕಾದ ಸಂಗತಿ ಏನು ಅಂತಂದರೆ, ಎಷ್ಟೇ ವೈರುಧ್ಯ ಇದ್ದರೂ ಕೂಡ ಭಗವಂತನ ನೆಲೆಯಲ್ಲಿ ಒಂದು ಅಂತ ನಮ್ಮ ಯೋಚನೆ ಬಂದಾಗ ಎಲ್ಲ ದ್ವೇಷವನ್ನು ಮರೆತು ಭಗವಂತನ ಭಕ್ತಿಗೆ ಪೋಷಕವಾದಂತಹ ರೀತಿಯಲ್ಲೇ ನಾವು ನಡ್ಕೊಳ್ಬೇಕು ಅಂತ ಅನ್ನೋದನ್ನು ತೋರಿಸಿದರು. ಹೀಗೆ ವಸಿಷ್ಠರು ಎಲ್ಲ ಕಾಲದಲ್ಲೂ ಎಲ್ಲಿ ತಾವಿದ್ದರೂ ಆ ರಾಜಗುರುತ್ವವನ್ನು ಉಳಿಸಿಕೊಂಡು ಆ ಮನೆತನಕ್ಕೆ ಯಾವಾಗಲೂ ಮುಂದೆ ರಾಮನ ಕಾಲದಲ್ಲಂತೂ ವಿಶ್ವಾಮಿತ್ರರನ್ನು ಎದುರಾಗಿ ದಶರಥ ಕಳುಹಿಸಿ ಕೊಡುವುದಿಲ್ಲ ರಾಮನನ್ನು ಅಂತಂದಾಗ ವಸಿಷ್ಠರೇ ವಿಶ್ವಾಮಿತ್ರರ ಅಷ್ಟೂ ಕಥೆಯನ್ನು ಹೇಳಿ ದಶರಥನ ಮನಸ್ಸಿಗೆ ಒಪ್ಪಿಸಿ ರಾಮನನ್ನು ಕಾಡಿಗೆ ಕಳುಹಿಸುವಂಥ ವ್ಯವಸ್ಥೆ ಮಾಡ್ತಾನೆ. ಹಾಗಾಗಿ ನಮಗೆ ಮೇಲ್ನೋಟಕ್ಕೆ ಅವರ ವೈರ ನಮ್ಮ ಹಾಗೆಯೇ ಏನೋ ಒಂದು ಸಣ್ಣತನದಿಂದ ಕಾಣಿಸಿತು ಅಂತಾದರೂ ಕೂಡ ಮುಂದೆ ಆ ವಸಿಷ್ಠರ ಮತ್ತು ವಿಶ್ವಾಮಿತ್ರರ ನಡುವೆ ನಡೆದ ಅವ್ಯವಸ್ಥೆಯಲ್ಲಿ ಏನಾಯಿತು ಅನ್ನುವ ಸಂಗತಿಯನ್ನು ಇನ್ನೂ ಒಂದು ಕಥೆಯ ಮೂಲಕ ಜೋಡಿಸಿ ಹೇಳುತ್ತಾರೆ. ಸುದಾಸ ರಾಕ್ಷಸ ಬುದ್ಧಿಯಿಂದ ಎಲ್ಲ ಕಡೆ ತನ್ನ ಆಟೋಪವನ್ನು ತೋರಿಸ್ತಾ ಇರಬೇಕಾದ್ರೆ ಮಗುವಿಗೆ ಶಾಂತ ಸಮಾಧಾನ ಮಾಡಿ ಆಗಿತ್ತು. ಮತ್ತೊಂದು ದಿವಸ ಅದೃಶಂತಿ ಮೊಮ್ಮಗ ಮತ್ತು ವಸಿಷ್ಠರು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಆ ರಕ್ಕಸ ಮತ್ತೆ ಬಂದ. ಈ ಬಾರಿ ಅವನ ವೇಗ ಇನ್ನೂ ಹಿಂದೆದ್ದು ತಿಂದು 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 ರುಚಿ ಬೇರೆ ಹತ್ತಿತ್ತು, ಹೆಚ್ಚು ಆಸಕ್ತಿ ಇತ್ತು. ಅದು ಇವನು ಶಕ್ತಿಗೆ ಸಂಬಂಧಪಟ್ಟವನೇ ಅಂತ ಗೊತ್ತಾದಾಗ ಅವನ ಮೇಲೆ ದಾಳಿ ಮಾಡಬೇಕು ಅಂತ ಬಂತು. ಆಗ ಅರುಂಧತಿ, ನನ್ನ ಗಂಡನನ್ನೂ ಕಳ್ಕೊಂಡಿದ್ದೇನೆ, ಈಗ ಮಗನನ್ನೂ ಕಳ್ಕೊಳ್ಳುವಂತಹ ದುಸ್ಥಿತಿಗೆ ಬಂದಿದ್ದೇನೆ, ನೀವಲ್ಲದೆ ಇನ್ಯಾರೂ ನನಗೆ ರಕ್ಷಕರಿಲ್ಲ ಅಂತ ಅತ್ತು ಗೋಗರೆದಾಗ ವಸಿಷ್ಠರು ಏನು ಹೆದರಬೇಡ, ಏನೂ ಆಗುವುದಿಲ್ಲ ಅಂತ ಹೇಳಿ ತನ್ನ ತಪಸ್ಸಿನ ಬಲದಿಂದ ಆ ಕಲ್ಮಾಶಪಾದನನ್ನು ಸ್ಥಗಿತಗೊಳಿಸಿ ಮುಂದೆ ಬರಲಿಕ್ಕಾಗದ ಹಾಗೆ ಮಾಡಿ ತನ್ನ ಮತ್ತೂ ಕೆಲವು ಮಂತ್ರಗಳಿಂದ ಅವನಿಗೆ ಅಂಟಿಕೊಂಡಿದ್ದಂತಹ ಪ್ರೇತವನ್ನು, ದುಷ್ಟ ಶಕ್ತಿಯನ್ನು ಹೊರಕ್ಕೆ ಓಡಿಸಿ ಆ ರಾಜನನ್ನು ತನ್ನ ದುಷ್ಟ ಪ್ರವೃತ್ತಿಯಿಂದ ಬಿಡುಗಡೆಗೊಳಿಸಿದ. ಅಲ್ಲಿ ತನಕ ಹೇಗೆಗೂ ವರ್ತಿಸ್ತಾ ಇದ್ದವನು ಎದುರುಗಡೆ ನಿಂತದ್ದು ವಸಿಷ್ಠರು ಅಂತ ಗೊತ್ತಾದಾಗ ಕಾಲಿಗಡ್ಡ ಬಿದ್ದು ಕಣ್ಣೀರಿನಿಂದ ಕಾಲು ತೊಳೆದು, ನನ್ನಿಂದ ಆದ ಅಪರಾಧಗಳನ್ನೆಲ್ಲ ಕ್ಷಮಿಸಿ, ಪ್ರತಿಯೊಂದು ಅನ್ಯಾಯ ಆಗ್ತಾ ಇದ್ದಾಗ ನನಗೆ ಗೊತ್ತಾಗ್ತಾ ಇತ್ತು, ನಾನಿದನ್ನು ಮಾಡಬಾರ್ದು ಅಂತ ಅಂದ್ಕೊಂಡ್ರು ನನ್ನೊಳಗೆ ನಿಂತು ಯಾರೋ ಬಲವಾಗಿ ಈ ಕೆಲಸವನ್ನು ಮಾಡಿಸಿದ್ರು, ನೀವು ನನ್ನನ್ನು ಮತ್ತೂ ಈ ಅಪಾಯದಿಂದ ಬಿಡಿಸಿ ರಕ್ಷಿಸಿದ್ದೀರಿ ಅಂತಂದರೆ ನಿಮಗೆ ಹೇಗೆ ನಾನು ಕೃತಜ್ಞತೆ ಅರ್ಪಿಸಬೇಕು ಅಂತ ನನಗೆ ಗೊತ್ತಾಗುವುದಿಲ್ಲ ಅಂತ ಹೀಗೆ ಕೇಳಿ, ಆಮೇಲೆ ನಿಮ್ಮಿಂದಲೇ ನನಗೆ ವಿಶೇಷವಾದ ಅನುಗ್ರಹ ಆಗಬೇಕು, ನಾನು ಸಂತತಿ ಇಲ್ಲದೆ ನನ್ನ ಬದುಕನ್ನು ಕಳೀತಾ ಇದ್ದೇನೆ
ಅಂತ ಹೇಳಿದಾಗ ವಸಿಷ್ಠರು ಆತನಿಗೆ ಅಭಿಮಂತ್ರಿಸಿದಂತಹ ವಿಶೇಷವಾದಂತಹ ವರವನ್ನು ನೀಡಿ ಆ ಮೂಲಕ ಸುದಾಸನ ಮನೆತನ ಮತ್ತೆ ಸಂತತಿಯಿಂದ ಯುಕ್ತವಾಯಿತು ಅನ್ನುವ ಮಾತನ್ನು ಹೇಳ್ತಾರೆ. ಹೀಗೆ ಹೋದ ಯಾವ ಮನೆಗೂ ಕೂಡ ಗುರುಗಳಾಗಿ ವಸಿಷ್ಠರು ಪ್ರತಿಯೊಂದು ಮನೆಯನ್ನು ಉದ್ಧರಿಸಿದ್ದಾರೆ. ಹಾಗಾಗಿ ನಿನಗೂ ಕೂಡ ಒಬ್ಬರು ಗುರುಗಳು ಬೇಕಪ್ಪ. ದಾರಿಯಲ್ಲಿ ಹೋಗುವಾಗ ಯಾವತ್ತೂ ಕೂಡ ನಾವು ನಮ್ಮ ಹಿರಿಯರ ಅನುಜ್ಞೆಯನ್ನು ಪಡೆದುಕೊಂಡೇ ನಡಿಬೇಕು, ಅದು ನಮ್ಮ ಬದುಕಿಗೆ ಹೆಚ್ಚು ಮಂಗಳಕರವಾದದ್ದು ಅಂತ ಹೀಗೆ ಹೇಳಿದಾಗ ಅರ್ಜುನನಿಗೆ ಮನದಟ್ಟಾಗುತ್ತೆ. ಹೌದು ಅಂತ ಯೋಚಿಸ್ತಾನೆ. ಯಾರನ್ನ ನಮಗೆ ಗುರುಗಳನ್ನಾಗಿ ಸ್ವೀಕರಿಸಬೇಕು ಅಂತ ಯೋಚಿಸಿದಾಗ ಅವನಿಗೆ ಹೊಳೆಯುತ್ತೆ. ಅವನೇ ಹೇಳ್ತಾನೆ, ಗಂಧರ್ವನೇ ಹೇಳ್ತಾನೆ, ಧೌಮ್ಯ ಅಂತ ಋಷಿಗಳಿದ್ದಾರಪ್ಪ, ಆ ಋಷಿಗಳು ನಿನ್ನ ಮನೆತನಕ್ಕೆ ಹೇಳಿ ಮಾಡಿಸಿದಂಥವರು, ಅವರನ್ನು ನೀನು ಗುರುಗಳಾಗಿ ಮುಂದಿಟ್ಟುಕೊಂಡು ಮುಂದಿನ ಎಲ್ಲ ಕಾರ್ಯಪ್ರವೃತ್ತನಾಗು ಅಂತ ಹೇಳಿ ಧೌಮ್ಯರ ಆಶ್ರಮಕ್ಕೆ ಕಳುಹಿಸ್ತಾನೆ. ಆ ಧೌಮ್ಯರ ಆಶ್ರಮದಲ್ಲಿ ಅವರಿಗೆ ಸತ್ಕಾರವನ್ನು ಮಾಡಿ, ಹೀಗೆ ತಾವು ಕುಲಗುರುಗಳನ್ನು ಬಯಸಿ ನಿಮ್ಮ ಮುಂದೆ ಬಂದಿದ್ದೇವೆ, ಅದರಿಂದಾಗಿ ದಯವಿಟ್ಟು ನೀವು ಈ ಮಾತನ್ನು ಒಪ್ಪಿಕೊಳ್ಬೇಕು ಅಂತ ಕೇಳಿದಾಗ ಧೌಮ್ಯ ಋಷಿಗಳು ಒಪ್ಪಿಕೊಳ್ತಾರೆ. ಒಪ್ಪಿಕೊಂಡ ಬಳಿಕ ಈ ಧೌಮ್ಯ ಋಷಿಯ ಕಥೆ ನಮಗೆ ಆದಿಪರ್ವದ ಆದಿಯಲ್ಲಿ ಬಂದಿತ್ತು. ಧೌಮ್ಯರಿಗೆ 3 ಜನ ಶಿಷ್ಯರಿದ್ದರು. ಒಬ್ಬ ಆರುಣಿ, ಒಬ್ಬ ಉದ್ದಾಲಕ, 3ನೇವನು ಬೈದ ಅಂತ. ಆ ಋಷಿ ಗುರುಕುಲವನ್ನು ನಡೆಸ್ತಾ ಇದ್ದವನೇ ಈಗ ಪಾಂಡವರಿಗೆ ರಾಜಗುರುವಾಗಿ, ಅಂದರೆ ಪೌರೋಹಿತ್ಯವನ್ನು ನಡೆಸಲಿಕ್ಕೆ ಮುಖ್ಯ ಹಿತೈಷಿಯಾಗಿ ಅವರ ಜೊತೆಗೆ ಬರ್ತೇನೆ ಅಂತ ಒಪ್ಪಿಕೊಳ್ತಾನೆ. ಹೀಗೆ ಅರ್ಜುನ ಆ ಗಂಧರ್ವನಿಗೆ ಆಗ್ನೇಯ ಅಸ್ತ್ರವನ್ನು ಉಪದೇಶಿಸಿದ. ಅಲ್ಲಿಂದ ಚಾಕ್ಷುಷಿ ವಿದ್ಯೆಯನ್ನು ತಾನು ಪಡೆದ. ನಿಮ್ಮ ಭೇಟಿಯಿಂದಾಗಿ ಎಷ್ಟೊಳ್ಳೊಳ್ಳೆ ಕಥೆಗಳೆಲ್ಲ ನಮಗೆ ಗೊತ್ತಾಯಿತು. ದೊಡ್ಡವರ ಭೇಟಿ ಆಗಬೇಕು ಅಂತ ಹೇಳೋದು ಇದಕ್ಕೋಸ್ಕರನೇ. ಅವರ ಹತ್ರ ಭೇಟಿಯಾಗುವುದರಿಂದ ಇತಿಹಾಸ ಗೊತ್ತಾಗುತ್ತೆ, ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ, ನಮ್ಮ ಬದುಕಿಗೆ ಮಂಗಳ ಆಗುತ್ತೆ. ಇದು ನಿನ್ನ ಭೇಟಿಯಿಂದ ನನಗೆ ಇನ್ನೂ ಹೆಚ್ಚು ಹೆಚ್ಚು ಅನುಭವಕ್ಕೆ ಬಂತು. ನಿನ್ನ ಈ ಸಲಹೆ ಸೂಚನೆಗಳಿಗೆ ನಾನು ಮತ್ತೆ ಕೃತಜ್ಞನಾಗಿದ್ದೇನೆ ಅಂತ ಹೇಳಿ ಅವನನ್ನು ಬಿಟ್ಟುಕೊಡುತ್ತಾನೆ. ಅಲ್ಲಿಂದ ಮುಂದೆ ವ್ಯಾಸರ ಆಜ್ಞೆಯಂತೆ ಅವರು ದೃಪದನ ಪುರಕ್ಕೆ ಹೊರಡುತ್ತಾರೆ. ಆ ದೃಪದನ ಮನೆಯ ಹೊರಗಿನ ವಾತಾವರಣ, ಅಲ್ಲಿ ಸ್ವಯಂವರಕ್ಕೆ ಮಾಡಿದ್ದ ಸಿದ್ಧತೆ, ಆ ಸ್ವಯಂವರದಲ್ಲಿ ಯಾರ್ಯಾರು ಬಂದಿದ್ರು, ಬಂದದ್ರಲ್ಲಿ ಪಾಂಡವರನ್ನು ಗುರುತಿಸೋರು ಯಾರು ಬಂದಿದ್ರು, ಪಾಂಡವರು ಅಂತಲೇ ಗೊತ್ತಿಲ್ಲದೆ ಬ್ರಹ್ಮಚರ್ಯದ ವೇಷದಲ್ಲಿ ಸ್ನಾತಕರಂತೆ ಕೂತಿದ್ದವರು ಋತ್ವಿಜರ ಸಾಲಿನಲ್ಲಿ ಕೂತಾಗ ಅವರ ನಡೆನುಡಿ ಹೇಗಿತ್ತು, ಆಗ ಯಾರು ಈ ಎಲ್ಲ ಸ್ಪರ್ಧೆಯನ್ನು ಏರಿಸಲಿಕ್ಕೆ, ಅಂದರೆ ಬಿಲ್ಲನ್ನು ನೇಣನ್ನು ಏರಿಸಲಿಕ್ಕೋಸ್ಕರ ಬಂದರು, ಆಗ ಏನೇನು ನಡೆಯಿತು ಅಂತ ಅನ್ನೋದು ಮುಂದೆ ಸ್ವಯಂವರ ಪರ್ವದಲ್ಲಿ ಕಥೆ ಬರುತ್ತೆ. ಮೊದಲು ಹೇಳಿದಂತಹ ವ್ಯಾಸರು ಹೇಳಿದಂತಹ ಒಬ್ಬಳು ಋಷಿಕನ್ಯೆ ತನಗೆ ಮದುವೆ ಆಗಲಿಲ್ಲ ಅಂತ ರುದ್ರದೇವರನ್ನು ಪ್ರಾರ್ಥನೆ ಮಾಡಿದ್ದು, ಮತ್ತು ಆ ಪ್ರಾರ್ಥನೆಗೆ ಒಲಿದಾಗ ರುದ್ರದೇವ ಪತಿಂ ದೇಹಿ ಅಂತ ಹೇಳಿದಾಗ ಪಂಚತೇ ಪತಯಸ್ಸಂತು ಅಂತ 5 ಜನ ಗಂಡಂದರಾಗಲಿ ಅಂತ ನಿನಗೆ ಆಶೀರ್ವದಿಸಿದ್ದು. ಈ ಕಥೆಯನ್ನು ನೆನಪಿಟ್ಟುಕೊಂಡು ಮುಂದಿನ ಸ್ವಯಂವರದ ಪರ್ವದ ಕಥೆಯನ್ನು ಮನಸ್ಸಿನಲ್ಲಿ ಹಾಕಿಕೊಳ್ಳಬೇಕು. ಆ ಕಥೆ ಒಂಥರ ಒಂದರೊಳಗೆ ಸೇರಿಕೊಂಡ ದ್ರೌಪದಿಯ ಪಂಚಪತಿತ್ವದ ಕಥೆ. ಅದು ಸೂಕ್ಷ್ಮವಾಗಿ ಇಷ್ಟು ಹೇಳಬಹುದು, 4 ಜನ್ಮದ ಕಥೆ ಇದೆ ಅದರ ಹಿಂದೆ. ಆ 4 ಜನ್ಮದ ಕಥೆಗೆ ಪೂರ್ವದಲ್ಲಿ 3 ಶಾಪಗಳಿವೆ. ಆ ಶಾಪಕ್ಕೆ ಪ್ರತಿಯಾಗಿ 4 ಜನ್ಮಗಳು ಬರುತ್ತೆ. ಆ 4 ಜನ್ಮದಲ್ಲಿ 3ನೇ ಜನ್ಮ ದ್ರೌಪದಿ. ಆ ದ್ರೌಪದಿಯ ಒಳಗೆ ಈ ಶಾಪಗ್ರಸ್ತರಾಗಿ ಇದ್ದಂತಹ ಇನ್ನೂ ಉಳಿದ ಅನೇಕ ದೇವಿಯರು ಸೇರಿದ್ರಿಂದಾಗಿ, ಆ ದೇವಿಯರ ಗಂಡಂದಿರೇ ಪಾಂಡವರಾದ್ರಿಂದಾಗಿ ಅವರಲ್ಲಿ ಆ ಪಂಚಪತಿತ್ವ ಅನ್ನೋದು ಹೊಂದತ್ತೆ ಹೊರತು ಇದು ಲೋಕದ ವ್ಯವಸ್ಥೆ ಅಲ್ಲ ಅನ್ನೋದನ್ನು ವ್ಯಾಸರು ಬಹಳ ಸುಂದರವಾಗಿ ಬಿಡಿಸಿ ಹೇಳ್ತಾರೆ. ಅದೇ ಬಹುಶಃ 1-2 ಗಂಟೆ ಚಿಂತನೆ ಮಾಡುವಷ್ಟು ಕಥೆಯ ವೈಶಿಷ್ಟ್ಯ ಇದೆ. ಅದನ್ನು ಮುಂದಿನ ಭಾಗದಲ್ಲಿ ನೀವು ಮುಂದಿನ ಪ್ರವಚನಕಾರರ ಮಾತಿನಲ್ಲಿ ಕೇಳಲಿಕ್ಕಿದ್ದೀರಿ. ಇಷ್ಟು ಹೊತ್ತು ವ್ಯಾಸರ ಈ ಕಥೆಯನ್ನು ನಾವು ಯಥಾಶಕ್ತಿ ಅನುಸಂಧಾನ ಮಾಡಿದ್ದೇವೆ. ವಸ್ತುತಃ ಇಲ್ಲಿ ಶ್ಲೋಕದಿಂದ ನಾವು ಕೆಲವು ನೋಡಬೇಕಾದ ಸಂಗತಿಗಳಿವೆ. ಆದರೆ ನಮಗೆ ಕಥೆ ಅನ್ನೋದು ಒಂದು ಸರ್ತಿ ಗೊತ್ತಾಗಿ ಇನ್ನೊಂದು ಸರ್ತಿ ಮೂಲ ಶ್ಲೋಕದ ಜೊತೆಗೆ ನಾವು ಬಂದೆವು ಅಂತಂದರೆ ನಮ್ಮ ಬದುಕಿಗೆ ಅನೇಕ ಇನ್ನಷ್ಟು ಹೊಸ ಹೊಳಹುಗಳನ್ನು, ಸಲಹೆಗಳನ್ನು, ಸೂಚನೆಗಳನ್ನು ವ್ಯಾಸರ ಈ ಮಾತುಗಳು 10 ಸರ್ತಿ ಓದಿದ್ರೂ ಅದು ಕಮ್ಮಿನೇ. ಯಾಕೆಂದರೆ ದಶಾರ್ಥಾಹ ಸರ್ವಭಾರತೆ, ಭಾರತದ ಪ್ರತಿಯೊಂದು ಶ್ಲೋಕಕ್ಕೂ ಕನಿಷ್ಠ ಪಕ್ಷ 10 ಅರ್ಥ ಇದೆ ಅಂತ ಹೇಳ್ತಾರೆ. ಆ 10 ಅರ್ಥ ಅಂತ ನಮಗೆ ಆಗದೇ ಇದ್ದರೂ 10 ಸರ್ತಿ ಓದಿದಾಗ ಒಂದರ್ಥ ಆದರೂ ಆಗಬಹುದು ಅನ್ನೋದು ತಲೆಯಲ್ಲಿ ಎಚ್ಚರ ಇದ್ದು, ಇದು ಈ ದೇಶದ ಈ ಮಣ್ಣಿನ ಇತಿಹಾಸ ಅನ್ನುವ ನೆನಪಿಟ್ಟುಕೊಂಡು ನೀವು ಈ ಕಥೆಯನ್ನು ಓದಿದಾಗ ಹೊಸ ಹೊಳಹುಗಳು ಖಂಡಿತ ಸಿಗ್ತವೆ. ಅನೇಕ ಮುಖಗಳು ಈ ಕಥೆಯಲ್ಲಿವೆ.
ಮಾನಸಿಕ ಚಿಂತನೆಗಳಿವೆ, ಹೊರಗಿನ ಸಾಮಾಜಿಕ ವರ್ತನೆಗಳಿವೆ, ಐತಿಹಾಸಿಕ ದಾಖಲೆಗಳಿವೆ. ಅದರ ಜೊತೆಗೆ ವೈಜ್ಞಾನಿಕವಾಗಿ ಅಂತ ನಾವು ಇವತ್ತು ಎಲ್ಲದಕ್ಕೂ ವಿಜ್ಞಾನ ಅನ್ನುವ ಕೊಂಡಿ ಸಿಕ್ಕಿಸಿ ಮಾತಾಡುವಾಗ ಅದಕ್ಕೂ ಅನೇಕ ಪರಿಹಾರಗಳಿವೆ. ಇದೆಲ್ಲದರ ಹಿನ್ನೆಲೆಯನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಒಂದು ಅದ್ಭುತವಾದ ಪ್ರಪಂಚವನ್ನು ವ್ಯಾಸರು ಸೃಷ್ಟಿ ಮಾಡಿದ್ದರ ಒಳಗೆ ನಾವು ಕಾಡಿನೊಳಗೆ ಪ್ರವೇಶ ಮಾಡಿದರೂ ವ್ಯಾಸರೇ ನಮ್ಮನ್ನು ಕೈ ಹಿಡಿದು ಕಾಡಿನಿಂದ ಹೊರಗೆ ತರ್ತಾರೆ. ನಾವು ಅಕಸ್ಮಾತ್ ಇದ್ಯಾವುದು ಗೊತ್ತಿಲ್ಲದೆ ಗೊಂದಲದ ಪುರಗಳಾಗಿ ನಾವು ಅದರೊಳಗೆ ಪ್ರವೇಶ ಮಾಡಿದೆವು ಅಂದರೆ ಸಿಲುಕಿಕೊಳ್ತೇವೆ. ಕಾಡಿನ ದಾರಿಯಲ್ಲಿ ಹೊರಕ್ಕೆ ಬರಲಾಗದೆ ಒದ್ದಾಡುವ ಪ್ರಸಂಗ ಬರುತ್ತೆ. ಎಷ್ಟೋ ಜನ ಹಾಗೆ ಒದ್ದಾಡಿ ಅದಕ್ಕೆ ಅನೇಕ ವಿಮರ್ಶೆಗಳನ್ನು ಬರೆದು ನಮ್ಮನ್ನೂ ಒದ್ದಾಡಿಸ್ತಾರೆ. ಹಾಗಾಗದೆ ವ್ಯಾಸರಿಗೆ ಶರಣಾಗಿ ಈ ಕಥೆಯೊಳಗೆ ನಾವು ಪ್ರವೇಶ ಮಾಡುವುದಕ್ಕೆ ಮತ್ತೂ ನಮಗೆ ಅಂತಹ ಬೌದ್ಧಿಕ ಸಹಕಾರವನ್ನು, ಆತ್ಮಿಕ ಸಹಕಾರವನ್ನು ಆ ವ್ಯಾಸರು ಕೊಡಲಿ ಅಂತ ಪ್ರಾರ್ಥಿಸ್ತಾ, ನುಡಿದ ಮಾತುಗಳಲ್ಲಿ ಒಳ್ಳೆಯದು ಇದ್ದರೆ ಅದು ಗುರುಗಳ ಅನುಗ್ರಹ, ದೋಷ ಇತ್ತು ಅಂತಂದರೆ ಅದು ಆತ್ಮಪಾಪೋತ್ಥ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಏನಾದರೂ ಸಂದೇಹಗಳಿದ್ದರೆ ಕೇಳಬಹುದು ಇವತ್ತಿನ ಈ ವಿಷಯದಲ್ಲಿ. ಇನ್ಯಾವುದೋ ವಿಷಯ ಆದರೆ ಮತ್ತೆ ಅದೆಲ್ಲೆಲ್ಲೋ ಹೋಗುತ್ತೆ.